ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ವಪ್ನಚಂದ್ರ ವಿಶೇಷ ತರಗತಿಗಳಿಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳುತ್ತಾ ನಾವು ಕಳೆದ ಕ್ಲಾಸಿನೊಳಗ ಸಮಾಜ ವಿಜ್ಞಾನ 6ನೇ ತರಗತಿಯಲ್ಲಿ 3ನೇ ಅಧ್ಯಾಯದಲ್ಲಿನ ಬೆಂಗಳೂರು ವಿಭಾಗದ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ. ಇವತ್ತು ಅದೇ 3ನೇ ಅಧ್ಯಾಯದಲ್ಲಿನ ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಮುಖ ವಿಶೇಷತೆಗಳನ್ನು ನಾನು ಇವತ್ತು ತೆಗೆದುಕೊಂಡು ಬಂದಿದ್ದೀನಿ. ನೋಡಿ, ಕರ್ನಾಟಕ ಸರ್ಕಾರ ಇಲ್ಲಿಯವರೆಗೆ ವಿವಿಧ ಇಲಾಖೆಗಳು, ಆರೋಗ್ಯ ಇಲಾಖೆ, ಕೆಪಿಎಸ್ಸಿ, ಕೆಎಸ್ಪಿ, ಕೆಎ ಈ ತರ ವಿವಿಧ ಇಲಾಖೆಗಳಲ್ಲಿ ಕೇಳುವಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಜಾಸ್ತಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಕೇಳ್ತಿದ್ದಾನೆ ಮತ್ತು ಕೇಳಿದ್ದಾನೆ ಕೂಡ. ಹಾಗಾಗಿ ನಾವು ಕರ್ನಾಟಕದವರು ಅಂತಂದ್ರೆ ನಾವು ಕರ್ನಾಟಕದ ಬಗ್ಗೆ ನಮಗೆ ಮೊದಲೇನಿರ್ಬೇಕು, ಮಾಹಿತಿಯನ್ನ ಗೊತ್ತಿರಬೇಕು. ನಾವು ಕಳೆದ ಕ್ಲಾಸ್ನೊಳಗೆ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಿದ್ದು ಅಧ್ಯಯನ ಮಾಡಿದ್ವಿ. ಈ ಕ್ಲಾಸಿನೊಳಗ ಅಂದ್ರೆ ಈ ತರಗತಿ ಒಳಗ ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟಂತ ತರಗತಿಯನ್ನ ಮಾಡ್ತಾ ಇದ್ದೀವಿ. ನೋಡ್ರಿ, ಮೈಸೂರು ವಿಭಾಗ 6ನೇ ಸಮಾಜ ವಿಜ್ಞಾನ ಮೈಸೂರು ವಿಭಾಗ. ನನ್ನ ಹೆಸರು ಸ್ವಪ್ನಿಲ್ ಸಾಗರ್. ಸ್ವಪ್ನಿಲ್ ಸಾಗರ್ ಕಡೆಯಿಂದ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಮೈಸೂರು ವಿಭಾಗ ನೋಡ್ತೀನಿ. ಮೈಸೂರು ವಿಭಾಗ ಅಂತ ಕೇಳಿದ್ರ ಇದು ಒಂದು ಜಿಲ್ಲೆ ಕೂಡ ಹೌದು, ಒಂದು ವಿಭಾಗ ಕೂಡ ಹೌದು, ಒಂದು ಸಾಂಸ್ಕೃತಿಕ ರಾಜಧಾನಿ ಅನ್ನೋದು ಕೂಡ ಹೌದು. ನಮ್ಮ ಕರ್ನಾಟಕ ಒಳಗ ಎಷ್ಟು ಕಂದಾಯ ವಿಭಾಗಗಳು ಕಂಡು ಬರ್ತಾವ ಅಂತಂದ್ರೆ ಅದು 4. ಒಂದು ಬೆಂಗಳೂರು, ಒಂದು ಮೈಸೂರು, ಒಂದು ಕಲಬುರಗಿ, ಇನ್ನೊಂದು ಬೆಳಗಾವಿ. ಬೆಂಗಳೂರಿನೊಳಗೆ 9 ಜಿಲ್ಲೆ, ಮೈಸೂರಿನೊಳಗೆ 8 ಜಿಲ್ಲೆ, ಕಲಬುರಗಿ ಮತ್ತು ಬೆಳಗಾವಿದಾಗ ಒಟ್ಟು ಎಷ್ಟು ಜಿಲ್ಲೆಗಳು? 8 ಜಿಲ್ಲೆಗಳು. ಸಾರಿ, 8 ಅಲ್ಲ, ಇದು 7 ಜಿಲ್ಲೆಗಳು ಕಂಡು ಬರ್ತವೆ. 7ರಲ್ಲಿ 14, 14 ಒಂದು 8 ಎಷ್ಟು? 22, 22 ಒಂದು 9 ಎಷ್ಟು? 31. ಕರ್ನಾಟಕದಲ್ಲಿ ಕಂಡು ಬರುವಂತಹ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಎಷ್ಟು ಅಂತ ಹೇಳ್ಬೇಕ್ರಿ? 31 ಜಿಲ್ಲೆಗಳು ಕಂಡು ಬರ್ತಾವ. ಸರ್, ನಾನು ಇಲ್ಲಿವರೆಗೂ 30 ಹೇಳಿದೆ ಸರ್, ಇದೇ ನೀವು 31 ಹೇಳ್ತಾ ಇದ್ರಿ ಅಂತಂದ್ರೆ 2020 ನವೆಂಬರ್ 18 ನಮ್ಮ ಸಂಸತ್ ಅಂದ್ರೆ ನಮ್ಮ ಪಾರ್ಲಿಮೆಂಟ್ ಅಂದ್ರೆ ನಮ್ಮ ಸದನದೊಳಗೆ ಏನ್ ಮಾಡ್ತಾರ ಅಂತಂದ್ರ ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ ವಿಜಯನಗರ ಎಂಬ ಜಿಲ್ಲೆಯನ್ನು ಸ್ಥಾಪನೆಗೆ ಮುಂದಾಗ್ತಾರೆ. ಇದು ಅಧಿಕೃತವಾಗಿ ಚಾಲನೆ ಅಂದ್ರೆ ಉದ್ಘಾಟನೆ ಮಾಡಿದ್ರು. ವಿಜಯನಗರ ಜಿಲ್ಲೆ ಉದ್ಘಾಟನೆ ಯಾವಾಗ ಆಗಿತ್ತು ಅಂತಂದ್ರ 2 ಅಕ್ಟೋಬರ್ 2021 ವಿಜಯನಗರ ಜಿಲ್ಲೆ ಅಧಿಕೃತವಾಗಿ ಉದ್ಘಾಟನೆ ಆಯಿತು. ಇರ್ಲಿ, ನೋಡ್ರಿ, ಈ ಮೈಸೂರು ಆರಂಭದೊಳಗ ಒಡೆಯರ ರಾಜಧಾನಿ ಆಗಿತ್ತು, ರಾಜ್ಯದ ರಾಜಧಾನಿಯಾಗಿತ್ತು. ಮೈಸೂರು ಒಡೆಯರ ಕೇಳಿದೀವಿ ನಾವು. 1393 ಅವರು ರಾಜ್ಯ ಸ್ಥಾಪನೆ ಮಾಡ್ತಿರ್ತಾರಲ್ಲ, ಇವ್ರದ್ದು ರಾಜಧಾನಿ ಯಾವ್ದಾಗಿತ್ತು? ಮೈಸೂರು ಆಗಿತ್ತು. ಮೈಸೂರು ವಿಭಾಗದಲ್ಲಿ ಮೈಸೂರು ಎನ್ನುವುದು ಒಂದು ಜಿಲ್ಲೆ. ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಎನ್ನುವುದು ಒಂದು ನಗರ. ಮೈಸೂರು ಅನ್ನೋದು ಏನು? ಮೈಸೂರು ಅನ್ನೋದು ಒಂದು ಜಿಲ್ಲೆ, ಮೈಸೂರು ಅನ್ನೋದು ಒಂದು ಕರ್ನಾಟಕದ ಒಂದು ವಿಭಾಗ, ಮೈಸೂರು ಎನ್ನುವುದು ಒಂದು ನಗರ ಅಂತ ನೋಡ್ತೀವಿ. ಮೈಸೂರು ಎನ್ನುವುದು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತ ನೋಡ್ತೀವಿ. ಈ ವಿಭಾಗದಲ್ಲಿ 8 ಜಿಲ್ಲೆಗಳಿವೆ. ಎಷ್ಟು ಜಿಲ್ಲೆಗಳಿದಾವ್ರಿ? ಈ ವಿಭಾಗದೊಳಗ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರ 8 ಜಿಲ್ಲೆಗಳು. ಮೈಸೂರು, ಈ ಮೈಸೂರಕ್ಕೆ ನಾವು ಕಲೆಯ ತವರೂರು ಅಂತ ಹೇಳ್ತೀವಿ. ಮಂಡ್ಯ, ಇದು ಸಕ್ಕರೆಯ ನಗರ ಅಂತ ಹೇಳ್ತೀವಿ. ಹಾಸನ, ಅರೆಮಲೆನಾಡು ಅಂತ ಹೇಳ್ತೀವಿ. ಚಿಕ್ಕಮಗಳೂರು, ಪೀಠದ ಜಿಲ್ಲೆ ಅಂತ ಹೇಳ್ತೀವಿ. ದತ್ತಪೀಠ ಕಂಡು ಬರ್ತದೆ ಇಲ್ಲಿ. ದತ್ತಪೀಠ ಕಂಡು ಬರ್ತದೆ. ಮತ್ತು ಅಮೃತ ಮಹಲ್ ಎಂಬ ಹಸುವಿನ ತಳಿ ಕಂಡು ಬರೋದಿಲ್ಲಿ ಚಿಕ್ಕಮಗಳೂರಿನೊಳಗೆ ಕಂಡು ಬರ್ತದೆ. ಉಡುಪಿ ಕಂಡು ಬರ್ತದೆ. ಮಣಿಪಾಲ ಸಂಸ್ಥೆ ಕಂಡು ಬರೋದಿಲ್ಲಿ. ದಕ್ಷಿಣ ಕನ್ನಡ, ಕರ್ನಾಟಕದಲ್ಲಿ ಅತಿ ಕಡಿಮೆ ಕರಾವಳಿ ಹೊಂದಿರುವಂತಹ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಅದು ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡಕ್ಕೆ ಇನ್ನೊಂದು ಹೆಸರು ಮಂಗಳೂರು ಅಂತ ಹೇಳ್ತೀವಿ. ಮಂಗಳೂರಕ್ಕೆ ಇನ್ನೊಂದು ಹೆಸರು ದಕ್ಷಿಣ ಕನ್ನಡ ಅಂತ ಹೇಳ್ತೀವಿ. ಈ ದಕ್ಷಿಣ ಕನ್ನಡವೇ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವ ಜಿಲ್ಲೆ ಅಂತ ಹೇಳ್ತೀವಿ. ಇನ್ನ
ಚಾಮರಾಜನಗರ ಅರೆಕೋಟರ ಅಂತ ಕರಿತೀವಿ ನಾವು. ಇದು ಹಳೆಯ ಹೆಸರೇನು ಅರೆಕೋಟರ. ಇನ್ನೊಂದು ಕೊಡಗು. ಈ ಕೊಡಗಿನೊಳಗನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ಜಿಲ್ಲೆ ಅಂತ ನಾವು ಮೈಸೂರು ವಿಭಾಗದ ಕೊಡಗಿಗೆ ಹೇಳ್ತೀವಿ. ಅಂದ್ರೆ ಒಟ್ಟಾರೆ ಟೋಟಲ್ ಕರ್ನಾಟಕದೊಳಗ ಎಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುತ್ತದ ಅಂತ ಕೇಳಿದಾಗ ನಾವು ಯಾವ್ದಾರ ಜಿಲ್ಲೆ ಹೆಸರು ಹೇಳ್ಬೇಕು, ಕೊಡಗು ಜಿಲ್ಲೆ ಅಂತ ಹೇಳ್ಬೇಕು. ಕಾಫಿದೊಳಗನು ಕಂಡು ಬರ್ತದೆ ಯಾವ್ದು ಅತಿ ಹೆಚ್ಚು ಉತ್ಪಾದಿಸುವ ಕಾಫಿ ವಿಧ ಅಂತ ಕೇಳಿದಾಗ ನಾವು ಯಾವ ಹೆಸರು ಹೇಳ್ಬೇಕು, ರೋಬಸ್ಟಾ. ಸ್ಟಾರ್ ಹೆಸರು ಈ ರೋಬಸ್ಟಾ ಎಂಬ ವಿಧಾನ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವ ಕಾಫಿ ಆಗಿದೆ. ಮತ್ತು ಈ ಮೈಸೂರು ವಿಭಾಗದ ಆಡಳಿತ ಕೇಂದ್ರ ಎಲ್ಲಿರುತ್ತಂದ್ರೆ ಅದು ಮೈಸೂರಿನೊಳಗ ಕಂಡು ಬರ್ತದ. ಎಲ್ರಿ ಮೈಸೂರಿನೊಳಗ ಕಂಡು ಬರ್ತದ. ಮೈಸೂರಿನ ರಾಜಕೀಯ ಇತಿಹಾಸ ಯಾವ್ದ್ರಿ? ಮೈಸೂರಿನ ರಾಜಕೀಯ ಇತಿಹಾಸ ಸ್ಪಷ್ಟವಾಗಿ ನೋಡ್ರಿ, ಮೈಸೂರು ರಾಜಕೀಯ ಇತಿಹಾಸ ಸ್ಪಷ್ಟವಾಗಿ ಆರಂಭವಾಗುವುದು ಗಂಗರ ಕಾಲದಿಂದ. ತಲಕಾಡು ಗಂಗರ ರಾಜಧಾನಿಯಾಗಿತ್ತು. ಮೈಸೂರು ರಾಜಕೀಯ ಇತಿಹಾಸ ಸ್ಪಷ್ಟವಾಗಿ ಆರಂಭ ಆಗುವುದು ಎಲ್ಲಿಂದ ಅಂದ್ರೆ ಅದು ಗಂಗರ ಕಾಲದಿಂದ. ಏನ್ ಹೇಳಕ್ ಇಷ್ಟಪಡ್ಲಾಗಿದ್ದೀವಿ ಅಂತಂದ್ರೆ ಈ ಮೈಸೂರು ವಿಭಾಗವನ್ನು ಒಟ್ಟಾರೆಯಾಗಿ ಆಳ್ವಿಕೆ ಮಾಡಿದ ಮೊದಲ ರಾಜ್ಯ ಮನೆತನ ಯಾವುದು ಅಂತ ಕೇಳಿದ್ರೆ ಅದು ಗಂಗ ಮನೆತನ. ಈ ಗಂಗ ಮನೆತನದ ಸ್ಥಾಪಕರಲ್ಲಿ ದಡಿಗ ಮತ್ತು ಮಾಧವ ಅಂತ ಹೇಳ್ತೀವಿ. ಸಾಮೂಹಿಕವಾಗಿ ಕಾಮ ಅಂತಾನು ಹೇಳ್ತಾರೆ. ಯಾರು ಕಾಮ ಅಂತಾನು ಹೇಳ್ತಾರೆ. ಗಂಗರ ರಾಜಧಾನಿ ಯಾವ್ದಾಗಿತ್ತು? ತಲಕಾಡಾಗಿತ್ತು. ಗಂಗರ ಲಾಂಛನ ಯಾವ್ದಾಗಿತ್ತು ಅಂದ್ರೆ ಮದಗಜ. ಗಜ ಆಗಿತ್ತು. ಗಂಗರ ತಲಕಾಡು ಎಂಬುದು ಗಂಗರ ರಾಜಧಾನಿ ಆಗಿತ್ತು. ಇನ್ನು ನೋಡ್ರಿ, ಚೋಳರು ಇದ್ರು ಈ ವಿಭಾಗದಲ್ಲಿ. ಚೋಳರು, ಹೊಯ್ಸಳರು, ವಿಜಯನಗರ ಅರಸರು ಕೂಡ ಈ ಪ್ರದೇಶವನ್ನು ಆಳ್ವಿಕೆ ಮಾಡ್ತಾರೆ. ಚೋಳರು, ಹೊಯ್ಸಳರು ಮತ್ತು ವಿಜಯನಗರದ ಅರಸರು ಕೂಡ ಈ ಮೈಸೂರು ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿದ್ದಾರೆ. ಚೋಳರ ಸ್ಥಾಪಕ ವಿಜಯಾಲ ಚೋಳ. ಕರಿಕಾಲ ಚೋಳ ಅಂತಾನು ಹೇಳ್ತೀವಿ, ವಿಜಯಾಲ ಚೋಳ ಅಂತಾನು ಹೇಳ್ತೀವಿ. ಈ ಚೋಳರ ಕೊನೆಯದರೆ ಕುಲೋತ್ತುಂಗ ಚೋಳ. ಈ ಕುಲೋತ್ತುಂಗ ಚೋಳ ಮೂಲತಃ ಶೈವ ಮತ ಧರ್ಮದ ಅನುಯಾಯಿಯಾಗಿದ್ದ ಇವನೇ ಹೊಯ್ಸಳರ ಮನೆತನಕ್ಕೆ ಭೇಟಿ ನೀಡಿದಂತಹ ರಾಮಾನುಚಾರ್ಯರಿಗೆ ಕಿರುಕುಳವನ್ನ ನೀಡಿದ್ದ. ಯಾರು? ಚೋಳರ ಕುಲೋತ್ತುಂಗ ಚೋಳ. ಇದು ಇತಿಹಾಸದಲ್ಲಿ ಹೇಳ್ತೀವಿ. ಅಂದ್ರೆ ಈ ಮೈಸೂರು ವಿಭಾಗವನ್ನು ಮೊದಲು ರಾಜಕೀಯವಾಗಿ ಇತಿಹಾಸ ಆರಂಭವಾಗಿದೆ ಎಲ್ಲಿಂದ ಅಂತಂದ್ರೆ ಅದು ಗಂಗಾ ಕಾಲದಲ್ಲಿ. ಈ ಮೈಸೂರು ವಿಭಾಗಕ್ಕೆ ಇನ್ನಿತರ ರಾಜಮನೆತನ ಆಳ್ವಿಕೆ ಮಾಡಿದವು ಯಾರು? ಒಂದು ಹೊಯ್ಸಳರು, ಒಂದು ಚೋಳರು, ಇನ್ನೊಂದು ವಿಜಯನಗರ ಅರಸರು ಈ ಮೈಸೂರು ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿದರು. ಇನ್ನು ನೋಡಿ, ಕೆಲವು ವರ್ಷಗಳ ಕಾಲ ಈ ಮೈಸೂರನ್ನು ಹೈದರಾಲಿ ಮತ್ತು ಅವರ ಮಗ ಟಿಪ್ಪು ಸುಲ್ತಾನ್ ಅವರುಗಳು ಆಡಳಿತ ವಶದಲ್ಲಿತ್ತು. ಸಾಹಿತ್ಯಕ 1761ರಿಂದ 17ರಿಂದ ಸಾಮಾನ್ಯ ಶಕ 1761ರಿಂದ ಸಾಮಾನ್ಯ ಶಕ 1799ರವರೆಗೆ ಆಡಳಿತ ನಡೆಸಿದರು. ಈ ಮೈಸೂರು ಇದನ್ನು ಚೋಳರು ಅಷ್ಟೇ ಅಲ್ಲ, ವಿಜಯನಗರ ಸಾಮ್ರಾಜ್ಯದವರು ಅಷ್ಟೇ ಅಲ್ಲ, ಹೊಯ್ಸಳರು ಅಷ್ಟೇ ಅಲ್ಲ, ಇದನ್ನ ಕೆಲವು ವರ್ಷಗಳ ಕಾಲ ಹೈದರಾಲಿ ಮತ್ತು ಅವನ ಮಗ ಯಾರು? ಟಿಪ್ಪು ಸುಲ್ತಾನ್ ಅವರುಗಳು ಅವರ ಕೈಯೊಳಗ ಈ ನಮ್ಮ ಮೈಸೂರು ಆಡಳಿತ ಇತ್ತು ಅಂತ ಹೇಳ್ತೀವಿ. ಎಲ್ಲಿವರೆಗೂ ಇತ್ತು ಅಂತಂದ್ರೆ ಇದು 1761ರಿಂದ 1799 ಹೈದರಾಲಿ ಹುಟ್ಟಿದ್ದು 1721 ಟಿಪ್ಪು ಸುಲ್ತಾನ್ ಹುಟ್ಟಿದ್ದು 1550 ಟಿಪ್ಪು ಸುಲ್ತಾನ್ ಹುಟ್ಟಿದ್ದು ದೇವನಹಳ್ಳಿಯಲ್ಲಿ. ದೇವನಹಳ್ಳಿ ನೀಲಿ ದ್ರಾಕ್ಷಿಗೆ ಹೆಸರುವಾಸಿಯಾಗಿದೆ. ಇವನು ಹೈದರಾಲಿ ಹುಟ್ಟಿದ್ದು ಕೋಲಾರ ಜಿಲ್ಲೆಯಲ್ಲಿ ಕೋಲಾರನ ಬೂದಿಕೋಟೆಯಲ್ಲಿ ಜನಿಸಿದ್ದ. ಬೂದಿಕೋಟೆಯಲ್ಲಿ ಜನಿಸಿದ್ದ ಈ ಹೈದರಾಲಿಗೆ ನೆಪೋಲಿಯನ್ ಬೋನಾಪಾರ್ಟೆ ಜೊತೆಗೆ ಪತ್ರ ಸಂಬಂಧವನ್ನು ಹೊಂದಿದ್ದ ಮತ್ತು ಜಾಕೋಬಿಯನ್ ಕ್ಲಬ್ನ ಸದಸ್ಯನಾಗಿದ್ದ. ಮತ್ತು ಹೈದರಾಲಿ ಭಾರತದಲ್ಲಿ ಮೊದಲ ಬಾರಿಗೆ ರಾಕೆಟ್ಗಳನ್ನು ಬಳಸಿದ್ದ. ಯಾರು? ಹೈದರಾಲಿ ಅಂತ ಹೇಳ್ತೀವಿ. ಈ ಹೈದರಾಲಿಗೆ ಇನ್ನೊಂದು ಪ್ರಮುಖವಾಗಿ ನಾವು ಏನ್ ಹೇಳ್ಬೇಕಂತಂದ್ರ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರನ್ನು ಎದುರು ಹಾಕಿಕೊಂಡಂತ ಮೊದಲ ದೇಶೀಯ ದೊರೆ ಯಾರು ಅಂತ ಕೇಳಿದ್ರೆ ಅದು ಹೈದರಾಲಿ ಅಂತ ಹೇಳ್ಬೇಕು. ಈ ಹೈದರಾಲಿ ಶೃಂಗೇರಿ ಮಠ
ಶೃಂಗೇರಿ ಮಠಕ್ಕೆ ಏನ್ರಿ ರಾಮಾನು ಇದು ಆದಿ ಶಂಕರಾಚಾರ್ಯ ಸ್ಥಾಪಿತ ಶೃಂಗೇರಿ ಮಠ ದಕ್ಷಿಣ ಕನ್ನಡ ಅದನ್ನ ದುರಸ್ತಿ ಮಾಡಿದ್ರು ಅಂತ ಹೇಳಿ ನೋಡ್ರಿ. ಈ ಕೆಲವು ಮೈಸೂರು ಮೈಸೂರು ವಿಭಾಗ ಕೆಲವು ಕಾಲ ಹೈದರಾಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನ ಆಡಳಿತ ಮಾಡಿದ್ರು. ಎಲ್ಲಿವರೆಗೆ ಎಲ್ಲಿಂದ್ರ 1761ರಿಂದ 1799ರವರೆಗೆ ಆಳ್ವಿಕೆಯನ್ನ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ ಮಾಡಿದ್ರು. ನೆಕ್ಸ್ಟ್ ನೋಡ್ರಿ, ಟಿಪ್ಪು ಸುಲ್ತಾನನು ಸಾಮಾನ್ಯ ಶಕೆ 1799ರಲ್ಲಿ ಬ್ರಿಟಿಷರ ಜೊತೆಗಿನ ಯುದ್ಧದಲ್ಲಿ ಪ್ರಾಣ ತೆತ್ತನು. ಟಿಪ್ಪು ಸುಲ್ತಾನ ಮರಣ ಹೊಂದಿದ್ದು ಯಾವಾಗ ಅಂತಂದ್ರೆ 1799 ಸಾಮಾನ್ಯ ಶಕೆ 1799 ಅಂದ್ರ 1799 ಮೇ 4ಕ್ಕ ನಿಧನ ಹೊಂತ. ಲಾರ್ಡ್ ವೆಲ್ಲೆಸ್ಲಿಯವರು ಬ್ರಿಟಿಷರ ಸೈನ್ಯದಿಂದ ಇವನು ಮರಣ ಹೊಂತ. ಯಾವಾಗ? ಮೇ 4, 1799 ಬ್ರಿಟಿಷರ ಜೊತೆಗಿನ ಯುದ್ಧದಲ್ಲಿ ಪ್ರಾಣ ತೆತ್ತನ ಅಂದ್ರೆ ಪ್ರಾಣ ಬಿಟ್ಟ. ಯದುರಾಯ ಅನ್ನುವರು ಒಡೆಯರ ಮನೆತನದ ಮೊದಲ ಅರಸರು. ಒಡೆಯರ ಮೈಸೂರು ಒಡೆಯರ ಮೊದಲ ಅರಸರು ಯಾರು? ಯದುರಾಯ. ಈ ಯದುರಾಯ ದ್ವಾರಕೆಯಿಂದ ಬಂದಿದ್ರು. ಇವರು ಎಲ್ಲಿಂದ ಬಂದಿದ್ರು? ದ್ವಾರಕೆಯಿಂದ ಬಂದಿದ್ರು. ಯದು ವಂಶಕ್ಕೆ ಸೇರಿದಂತಹ ಯದುರಾಯರು ಒಡೆಯರು ಅಂದ್ರೆ ಮೈಸೂರು ಒಡೆಯರ ಮನೆತನದ ಮೊದಲ ಅರಸರು ಅಂತ ಹೇಳ್ತೀವಿ. ಚಿಕ್ಕ ದೇವರಾಜ ಒಡೆಯರು ಇವರು ಪ್ರಸಿದ್ಧ ದೊರೆಯಾಗಿದ್ದರು. ಚಿಕ್ಕ ದೇವರಾಜ ಒಡೆಯರು ಸಾಮೂಹಿಕವಾಗಿ 1904ರಿಂದ 1940ರವರೆಗೆ ಆಡಳಿತ ಮಾಡಿದಂತ ಚಿಕ್ಕ ದೇವರಾಜ ಒಡೆಯರು ಮೈಸೂರು ಒಡೆಯರ ಪ್ರಸಿದ್ಧ ದೊರೆಯಾಗಿದ್ದರು. ನೆಕ್ಸ್ಟ್ ನೋಡ್ರಿ, ಚಾರಿತ್ರಿಕವಾಗಿ ಮತ್ತು ಪೌರಾಣಿಕವಾಗಿ ಮೈಸೂರನ್ನು ನಾವು ಮಹಿಷನಾಡು ಎಂದು ಕರೆಯಲಾಗುತ್ತದೆ. ಅಂದ್ರ ಚಾರಿತ್ರಿಕವಾಗಿ ಮತ್ತು ಪೌರಾಣಿಕವಾಗಿ ಮೈಸೂರನ್ನು ನಾವು ಏನಂತ ಹೇಳ್ತೀವಿ? ಮಹಿಷನಾಡು ಎಂದು ಕರಿತೀವಿ. ಪುರಾಣಗಳ ಕಥೆಯ ಪ್ರಕಾರ ದೇವಿ ಪಾರ್ವತಿಯು ನೋಡ್ರಿ, ಪುರಾಣಗಳ ಪ್ರಕಾರ ದೇವಿ ಪಾರ್ವತಿಯು ಚಾಮುಂಡೇಶ್ವರಿಯ ರೂಪ ಧರಿಸಿ ದೇವಿ ಪಾರ್ವತಿ ಚಾಮುಂಡೇಶ್ವರಿಯ ರೂಪ ಧರಿಸಿ ರಾಕ್ಷಸನಾಗಿದ್ದ ಮಹಿಷಾಸುರನನ್ನು ಸಂಹರಿಸಿದಳು. ಆದ್ದರಿಂದ ಮಹಿಷಾಸುರನನ್ನು ಸಂಹರಿಸಿದ ಸ್ಥಳವೇ ಮೈಸೂರಾಯಿತು. ಅಂದ್ರೆ ಚಾರಿತ್ರಿಕವಾಗಿ ಮೈಸೂರಕ್ಕೆ ನಾವು ಏನಂತ ಹೇಳ್ತೀವಿ? ಚಾರಿತ್ರಿಕ ಮತ್ತು ಪೌರಾಣಿಕವಾಗಿ ಮಹಿಷನಾಡು ಅಂತ ಹೇಳ್ತೀವಿ. ಪುರಾಣ ಕಥೆಯ ಪ್ರಕಾರ ದೇವಿ ಪಾರ್ವತಿ ಎಂಬುವಳು ಚಾಮುಂಡೇಶ್ವರಿಯ ರೂಪವನ್ನು ಧರಿಸಿ ರಾಕ್ಷಸನಾಗಿದ್ದ ಮಹಿಷಾಸುರನನ್ನು ಸಂಹರಿಸಿದಳು. ಮಹಿಷಾಸುರನನ್ನು ಸಂಹರಿಸಿದ ಸ್ಥಳವೇ ಈಗ ಏನಾಗಿತ್ತು? ಮೈಸೂರು ಆಗಿತ್ತು. ಇಷ್ಟು ನೋಡ್ರಿ, ಟಿಪ್ಪುವಿನ ಮರಣ ನಂತರ ಮೈಸೂರಿನ ಆಡಳಿತವು ಮತ್ತೆ ಒಡೆಯರ ಕೈಗೆ ಬಂತು. ಯಾರ ಕೈ ಬಂತು ಗೊತ್ತಿದ್ರು ನಮಗ? ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಕೃಷ್ಣರಾಜ ಒಡೆಯರ ಕೈಯಲ್ಲಿ ಬಂದಿತ್ತು. ಯಾರ ಕೈಗೆ? ಮುಮ್ಮಡಿ ಕೃಷ್ಣರಾಜ ಒಡೆಯರ ಕೈಯೊಳಗ ಬಂದಿತ್ತು. ಬ್ರಿಟಿಷರು ಸಾಮಾನ್ಯ ಶಕೆ 1831ರಲ್ಲಿ ಆಡಳಿತವನ್ನು ತಮ್ಮ ನೇರ ವಶಕ್ಕೆ ತೆಗೆದುಕೊಂಡರು. ನೇರ ವಶಕ್ಕೆ ಅಂತಂದ್ರೆ ಇಲ್ಲಿ 1831 ಕಮಿಷನರೇಟ್ ಆಡಳಿತವನ್ನು ಓದಿದೀವಲ್ಲ. ಕಮಿಷನರೇಟ್ ಆಡಳಿತವನ್ನು ಆರಂಭವಾಗಲಿ ಮೈಸೂರಿನೊಳಗ. 1831ರೊಳಗೆ ಭಾರತದ ವೈಸರ ಯಾರಾಗಿದ್ರು ಅಂತ ನಾವು ಲಾರ್ಡ್ ವಿಲಿಯಂ ಬೆಂಟಿಂಕ್ ಆಗಿದ್ರು. ಇವ್ರು ಏನ್ ಮಾಡ್ತಾರಂತಂದ್ರ 1831 ಶಿವಮೊಗ್ಗದ ಬೂದಿ ಬಸಪ್ಪ ದಂಗೆಯನ್ನು ಕಾರಣವನ್ನಾಗಿಟ್ಟುಕೊಂಡು ಅವರು ಮೈಸೂರಿನ ಆಡಳಿತವನ್ನು ನೇರವಾಗಿ ತಮ್ಮ ವಶಕ್ಕೆ ತೆಗೆದುಕೊಂಡರು. ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಕ್. ಆದರೆ ಸಾಮಾನ್ಯ ಶಕೆ 1881ರಲ್ಲಿ ಮತ್ತೆ ಆಳ್ವಿಕೆಯನ್ನು ಒಡೆಯರ ವಶಕ್ಕೆ ನೀಡಿದರು. ಯಾರ ವಶಕ್ಕೆ ನೀಡಿದರು? 1881ರೊಳಗ ಮೈಸೂರಿನ ಒಡೆಯರ ವಶಕ್ಕೆ ನೀಡಿದರು. ಇದು ಯಾರು ನೀಡಿರ ಅಂತಂದ್ರ ಲಾರ್ಡ್ ರಿಪ್ಪನ್. ಗೊತ್ತಿರಲಿ ಯಾರು? ಲಾರ್ಡ್ ರಿಪ್ಪನ್. ಇವರಿಗೆ ಸ್ಥಳೀಯ ಸರ್ಕಾರದ ಪಿತಾಮಹ ಅಂತ ಕರಿತೀವಿ. ಭಾರತ ದೇಶದೊಳಗೆ ಒಟ್ಟಾರೆ ಟೋಟಲ್ ಜನಗಣತಿ ಸಂಪೂರ್ಣವಾಗಿ ಜನಗಣತಿ ಆರಂಭಿಸಿದವರು ಯಾರು? ಲಾರ್ಡ್ ರಿಪ್ಪನ್ ಅಂತ ಕರಿತೀವಿ. ಈ ಲಾರ್ಡ್ ರಿಪ್ಪನ್ಗೆ ನಮ್ಮ ಭಾರತದ ಸ್ನೇಹಮಯ ಗವರ್ನರ್ ಅಂತ ಕರಿತೀವಿ. ಯಾರಿಗೆ? ಲಾರ್ಡ್ ರಿಪ್ಪನ್ ಅವರಿಗೆ. ಅಂದ್ರೆ 1831ಕ್ಕೆ ಮೈಸೂರು ಒಡೆಯರು ನೇರವಾಗಿ ಬ್ರಿಟಿಷರ ವಶಕ್ಕೆ ಹೋಯ್ತು.
ಒಟ್ಟಾಗಿ 50 ವರ್ಷಗಳ ನಂತರ ಅಂದ್ರೆ 1881ರಲ್ಲಿ ಲಾರ್ಡ್ ರಿಪ್ಪನ್ ಅವರು ಇದನ್ನ ಮತ್ತು ಬ್ರಿಟಿಷರ ವಶದಲ್ಲಿ ಏನಿರ್ತವಲ್ಲ ಅದನ್ನು ಮೈಸೂರಿನ ಒಡೆಯರ ವಶಕ್ಕೆ ನೀಡುತ್ತಾರೆ. ಯಾರು? ಲಾರ್ಡ್ ರಿಪ್ಪನ್. ಎಷ್ಟರೊಳಗೆ? 1880. ನೆಕ್ಸ್ಟ್ ನೋಡ್ರಿ, ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಮಿರ್ಜಾ ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್ ಮತ್ತು ಇವರು ದಿವಾನರಾಗಿ ಎಲ್ಲಿ ಮೈಸೂರು ಅಪೂರ್ವ ಯಶಸ್ಸನ್ನು ಪಡೆಯಿತು. ಇವರು ದಿವಾನರು ಯಾರ್ರಿ? ವಿಶ್ವೇಶ್ವರಯ್ಯ ಮತ್ತು ಮಿರ್ಜಾ ಇಸ್ಮಾಯಿಲ್. ಇವರು ದಿವಾನರಾಗಿದ್ದ ಸಂದರ್ಭದಲ್ಲಿ ಮೈಸೂರು ಬಹಳ ಯಶಸ್ವಿಯಾಗಿತ್ತು ಅಂತ ಹೇಳ್ತಾರೆ. ಈ ಕೆಳಗಿನ ಯಾರ ದಿವಾನರಾಗಿದ್ದ ಸಂದರ್ಭದಲ್ಲಿ ಮೈಸೂರು ಅಪೂರ್ವವಾಗಿ ಯಶಸ್ಸನ್ನು ಪಡೆಯಿತು ಅಂತ ಕೇಳಿದಾಗ ನೀವು ಯಾರ ಹೆಸರು ಹೇಳ್ಬೇಕು? ಒಂದು ಸರ್ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಮಿರ್ಜಾ ಇಸ್ಮಾಯಿಲ್ ರವರ ದಿವಾನರಾಗಿದ್ದ ಸಂದರ್ಭದಲ್ಲಿ ಮೈಸೂರು ಅಭೂತಪೂರ್ವ ಯಶಸ್ಸನ್ನು ಪಡೆಯಿತು. ಸಾಮಾನ್ಯ ಶಕೆ 1747ರಲ್ಲಿ ದೇಶಕ್ಕೆ ಸ್ವತಂತ್ರ ಬಂದಾಗ ಮೈಸೂರು ಸಂಸ್ಥಾನವು ಭಾರತದ ಗಣರಾಜ್ಯದಲ್ಲಿ ವಿಲೀನವಾಯಿತು. ಅಂದ್ರೆ 1947 ಆಗಸ್ಟ್ 12ಕ್ಕೆ ನಾವು ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ತು. ಅವಾಗೂ ಮೈಸೂರು ಇದು ಭಾರತ ಒಳಗೆ ಸೇರಲಿಲ್ಲ. ಇಲ್ಲಿ ಒಂದು ಅರಮನೆ ಸತ್ಯಾಗ್ರಹವನ್ನು ಮಾಡ್ತಾರೆ. ಯಾರು? ಕೆ.ಸಿ. ರೆಡ್ಡಿ. ಕೆ.ಸಿ. ರೆಡ್ಡಿ ನೇತೃತ್ವದಾಗ ಅರಮನೆ ಸತ್ಯಾಗ್ರಹವನ್ನು ಮಾಡ್ತಾರೆ. ಎಲ್ಲಿಂದ ಆರಂಭ ಮಾಡ್ತಾರೆ ಅಂತಂದ್ರೆ ಇದು ಬೆಂಗಳೂರಿನ ಬನ್ನಪ್ಪ ಪಾರ್ಕ್ನಿಂದ ಆರಂಭ ಮಾಡ್ತಾರೆ. ಅರಮನೆ ಸತ್ಯಾಗ್ರಹದ ಮೂಲ ಉದ್ದೇಶ ಏನಾಗಿತ್ತು ಅಂತಂದ್ರೆ ಜವಾಬ್ದಾರಿಯುತ ಸರ್ಕಾರವನ್ನು ಸ್ಥಾಪನೆ ಮಾಡುವುದು. ಅದರಿಂದ ಮಡಿದಂತಹ ಜಯಚಾಮರಾಜ ಒಡೆಯರು 1747 ಅಕ್ಟೋಬರ್ 25ನೇ ದಿನಾಂಕದಂದು ಭಾರತದ ಗಣರಾಜ್ಯದಲ್ಲಿ ವಿಲೀನ ಮಾಡ್ತಾರೆ. ಯಾರು? ಜಯಚಾಮರಾಜೇಂದ್ರ ಒಡೆಯರು. ಹಾಗಾಗಿ ಮೈಸೂರು ಒಡೆಯರ ಕೊನೆಯ ರಾಜರು ಯಾರು ಅಂತ ಕೇಳಿದ್ರೆ ಅವರು ಯಾರೇ? ಜಯಚಾಮರಾಜೇಂದ್ರ ಒಡೆಯರು ಅಂತ ಹೇಳ್ತೀವಿ. ಈ ವಿಭಾಗದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೊಡಗು ದೇಶದಲ್ಲಿ ಅನೇಕ ರಾಜಮನೆತನಗಳು ಆಡಳಿತ ನಡೆಸಿದವು. ಈ ವಿಭಾಗದಲ್ಲಿ ಅತಿ ಹೆಚ್ಚು ರಾಜಮನೆತನಗಳು ಆಡಳಿತ ಮಾಡಿದ ಎಲ್ಲಿಂದ ಅಂದ್ರೆ ಕೊಡಗು ಪ್ರದೇಶದಲ್ಲಿ. ಪ್ರಮುಖವಾಗಿ ಹಾಲೇರಿ ಮನೆತವು 17ನೇ ಶತಮಾನದಲ್ಲಿ ತನ್ನ ಆಳ್ವಿಕೆಯನ್ನು ಸ್ಥಾಪಿಸಿತು. ಹಾಲೇರಿ ಮನೆತನ ಯಾವಾಗ ಸ್ಥಾಪಿಸಿತು ಅಂತಂದ್ರೆ ಯಾವಾಗ? ಅದು 17ನೇ ಶತಮಾನದೊಳಗಂತ ನಾವು ಹೇಳ್ಬೇಕಾಗ್ತದೆ. ಹಾಲೇರಿ ಮನೆತನವು 17ನೇ ಶತಮಾನದಲ್ಲಿ ತನ್ನ ಆಳ್ವಿಕೆಯನ್ನು ಸ್ಥಾಪಿಸಿತು. ಬಿದನೂರು ಇವರ ರಾಜಧಾನಿಯಾಗಿತ್ತು. ಯಾರದ ರಾಜಧಾನಿ ಆಗಿತ್ತು? ಬಿದನೂರು. ಹಾಲೇರಿ ಮನೆತನದವರ ರಾಜಧಾನಿ ಕೊಡಗು. ಹಾಲೇರಿ ಮನೆತನದವರ ರಾಜಧಾನಿ ಯಾವ್ದಾಗಿತ್ತು? ಅದು ಬಿದನೂರು ಆಗಿತ್ತು. ಹಾಲೇರಿ ಮನೆತನವು ಸ್ಥಾಪನೆ ಆಗಿದೆ ಯಾವಾಗ ಅಂದ್ರೆ 17ನೇ ಶತಮಾನದ ಒಳಗ ಅಂತ ಹೇಳ್ತೀವಿ. ಹಾಲೇರಿ ಅರಸರಲ್ಲಿ ದೊಡ್ಡ ವೀರಪ್ಪ ಪ್ರಸಿದ್ಧ ದೊರೆ. ಹಾಲೇರಿ ಮನೆತನದ ಪ್ರಸಿದ್ಧ ದೊರೆ ಯಾರ್ರಿ? ಹಾಲೇರಿ ಮನೆತನದ ಪ್ರಸಿದ್ಧ ದೊರೆ ಯಾರು ಅಂತ ಕೇಳಿದಾಗ ಅವ್ರು ಯಾರು? ದೊಡ್ಡ ವೀರಪ್ಪ. ಇವರು ಹಾಲೇರಿ ಮನೆತನದ ಅಂದ್ರೆ ಹಾಲೇರಿ ಅರಸರಲ್ಲಿ ದೊಡ್ಡ ವೀರಪ್ಪ ಅವರು ಪ್ರಸಿದ್ಧ ದೊರೆಯಾಗಿದ್ರು. ಚಿಕ್ಕ ವೀರರಾಜ ಕೊನೆಯ ಅರಸ ಆಗಿದ್ದ. ಹಾಲೇರಿ ಮನೆತನದ ಪ್ರಸಿದ್ಧ ದೊರೆ ದೊಡ್ಡ ವೀರಪ್ಪ. ಚಿಕ್ಕ ವೀರರಾಜ ಎಂಬುವರು ಹಾಲೇರಿ ಮನೆತನದ ಕೊನೆಯ ಅರಸ ಆಗಿದ್ರು. ಸ್ವತಂತ್ರ ನಂತರ ಕೊಡಗು ಪ್ರತ್ಯೇಕ ರಾಜ್ಯವಾಗಿತ್ತು. ಆದರೆ ಸಾಮಾನ್ಯ ಶಕ 1956ರಲ್ಲಿ ಅದು ಕರ್ನಾಟಕದಲ್ಲಿ ವಿಲೀನಗೊಂಡಿತ್ತು. ಸ್ವಾತಂತ್ರ್ಯ ನಂತರ ಕೂಡ ಹಾಲೇರಿ ಅಂದ್ರೆ ಕೊಡಗು ಮನೆತನ ಆಳ್ವಿಕೆ ಮಾಡಿತಲ್ಲ ಕೊಡಗು. ಈ ಕೊಡಗು 1756ಕ್ಕಿಂತ ಮುಂಚೆ ಸ್ವಾತಂತ್ರ್ಯ ನಂತರ ಕೂಡ ಅದೊಂದು ಪ್ರತ್ಯೇಕ ರಾಜ್ಯ ಆಗಿತ್ತು. 1956ರಲ್ಲಿ ಅದು ಕರ್ನಾಟಕಕ್ಕೆ ವಿಲೀನಗೊಂಡಿತು. ಕೊಡಗು ಈ ಕೆಳಗಿನ ಯಾವ ವರ್ಷದಲ್ಲಿ ಕರ್ನಾಟಕಕ್ಕೆ ವಿಲೀನಗೊಂಡಿತು ಅಂತ ಕೇಳಿದಾಗ ನಾವು ಯಾವಾಗ ಹೇಳ್ಬೇಕ್ರಿ ಅದನ್ನ? 1959 ಅಂತ ಹೇಳ್ಬೇಕಾಗ್ತದೆ. ಎಷ್ಟು ನೋಡ್ರಿ, ತುಳುನಾಡಿನಲ್ಲಿ ಅನೇಕ ಪಾಳೆಗಾರರು ಆಡಳಿತ ನಡೆಸಿದರು. ತುಳುನಾಡಿನಲ್ಲಿ ಅನೇಕ ಪಾಳೆಗಾರರು ಆಡಳಿತ ನಡೆಸಿದರು. ಅವರಲ್ಲಿ ಸಿದ್ಧರಾದವರೆಂದರೆ ಪುತ್ತಿಗೆಯ ಚೌಟರು, ಬಂಗವಾಡಿಯ ಬಂಗರು. ಪುತ್ತಿಗೆಯ ಚೌಟರು, ಬಂಗವಾಡಿಯ ಬಂಗರು, ಕಾರ್ಕಳದ ಭೈರವರಸರು, ಕಾಸರಗೂಡಿನ
ಕುಂಬಳೆ ಅರಸರು, ಕಾಸರಗೋಡಿನ ಕುಂಬಳೆ ಅರಸರು, ಕಾರ್ಕಳದ ಭೈರವರಸರು, ಭಂಗವಾಡಿಯ ಭಂಗರು, ಪುತ್ತಿಗೆಯ ಚೌಟರು ಇವರು ತುಳುನಾಡಿನಲ್ಲಿ ಅನೇಕ ಪಾಳೆಗಾರರಾಗಿದ್ದರು. ಅವರ ಯಾರ್ಯಾರ್ರಿ? ಪುತ್ತಿಗೆ ಚೌಟರು, ಭಂಗವಾಡಿಯ ಭಂಗರು, ಕಾರ್ಕಳದ ಭೈರವರಸರು, ಕಾಸರಗೋಡಿನ ಕುಂಬಳೆ ಅರಸರು ಮುಂತಾದವರು ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಕರಾವಳಿ ಪ್ರದೇಶದಲ್ಲಿ ಬ್ರಿಟಿಷರು ಕೇನರ ಎಂದು ಕರೆದರು. ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಕೇನರ ಎಂದು ಕರೀತಾರೆ. ಏನಂತ ಕರೀತಾರೆ? ಕರಾವಳಿ ಪ್ರದೇಶಕ್ಕೆ ಬ್ರಿಟಿಷರು ಕೇಂದ್ರ ಅಂತ ಕರೀತಾರೆ. ಈ ಪ್ರದೇಶದಲ್ಲಿ ಅವರು ಸಾಮಾನ್ಯ ಶಕ 1801ರಲ್ಲಿ ವಶಪಡಿಸಿಕೊಂಡರು. ಈ ಪ್ರದೇಶವನ್ನು ಅವರು ಎಷ್ಟರೊಳಗೆ ವಶಪಡಿಸಿಕೊಂಡಿದ್ರು? 1801ರೊಳಗ ವಶಪಡಿಸಿಕೊಂಡ್ರು. ಯಾರ್ರಿ? ಅದು ಬ್ರಿಟಿಷರು ಕೇಂದ್ರ ಪ್ರದೇಶ ಅಂದ್ರ ಕೇಂದ್ರ ಪ್ರದೇಶ ಅಂತ ಕರೆದಿರ್ತಾರಲ್ಲ ಕರಾವಳಿ. ಆ ಕರಾವಳಿ ಎಂಬ ಪ್ರದೇಶಕ್ಕೆ ಬ್ರಿಟಿಷರು ಕೇಂದ್ರ ಅಂತ ಕರೆದಿರ್ತಾರೆ. ಈ ಕೇಂದ್ರ ಪ್ರದೇಶವನ್ನು ಬ್ರಿಟಿಷರು ವಶಪಡಿಸಿಕೊಂಡಿದ್ದು ಯಾವಾಗ ಅಂತ ಕೇಳಿದ್ರೆ ಯಾವಾಗ ಅದನ್ನ 1801ರಲ್ಲಿ ಅಂತ ಹೇಳ್ತೀವಿ. ಬ್ರಿಟಿಷರು ಕರಾವಳಿಯನ್ನು ಸಾಮಾನ್ಯ ಶಕ 1860ರಲ್ಲಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಎಂದು ವಿಭಜಿಸಿದರು. ಈ ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಎಷ್ಟರೊಳಗೆ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಎಂದು ವಿಭಜನೆ ಮಾಡಿದ್ರು ಅಂತ ಕೇಳಿದಾಗ ನಾವು ಯಾವಾಗ ಹೇಳ್ಬೇಕು? ಅದನ್ನ 1860ರೊಳಗೆ ಅಂತ ಹೇಳ್ಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಸಾಮಾನ್ಯ ಶಕ ಅಂದ್ರೆ 1997ರಲ್ಲಿ ಉಡುಪಿ ಜಿಲ್ಲೆಯನ್ನು ರಚಿಸಲಾಯಿತು. ಉಡುಪಿ ಜಿಲ್ಲೆ ಆರಂಭವಾಗಿದೆ ಯಾವಾಗಿಂದ? 1997. ಉಡುಪಿ ಜಿಲ್ಲೆ ಯಾವ ಜಿಲ್ಲೆಯಿಂದ ವಿಭಜನೆಗೊಂಡಿದೆ ಅಂತ ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ವಿಭಜಿಸಿ ಸಾಮಾನ್ಯ ಶಕ 1997ರಲ್ಲಿ ಉಡುಪಿ ಜಿಲ್ಲೆಯನ್ನು ರಚಿಸಲಾಯಿತು. ಈ ವಿಭಾಗಕ್ಕೆ ಸೇರಿದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ವಿಶಾಲವಾದ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಅಂದ್ರೆ ಅತಿ ಹೆಚ್ಚು ಕರಾವಳಿ ಹೊಂದಿರುವಂತಹ ಕರ್ನಾಟಕದ ವಿಭಾಗ ಯಾವುದು ಅಂತ ಕೇಳಿದಾಗ ನಾವು ಮೈಸೂರು ವಿಭಾಗ ಅಂತ ಹೇಳ್ತೀವಿ. ನಾವು ಕರ್ನಾಟಕದವರ ಒಟ್ಟಾರೆಯಾಗಿ 3 ಜಿಲ್ಲೆಗಳಲ್ಲಿ ಮಾತ್ರ ನಾವು ಕರಾವಳಿ ಹೊಂದಿದ್ದೀವಿ. ಅದರಲ್ಲಿ ಎರಡು ಜಿಲ್ಲೆಗಳು ಮೈಸೂರು ವಿಭಾಗದೊಳಗೆ ಅದಾವ ಅಂತಂದ್ರೆ ಅತಿ ಹೆಚ್ಚು ಕರಾವಳಿ ಹೊಂದಿರುವಂತಹ ವಿಭಾಗ ಯಾವ್ದು ಅಂತ ಕೇಳಿದ್ರೆ ಅದು 100% ವಿಭಾಗ ಮೈಸೂರೇ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ಪರ್ವತ ಶ್ರೇಣಿ, ದಟ್ಟ ಕಾಡುಗಳು, ಕರಾವಳಿ ಪ್ರದೇಶಗಳು ಒಟ್ಟಿಗೆ ಇಲ್ಲಿರುವುದರಿಂದ ಇಲ್ಲಿನ ವಾಯುಗುಣವನ್ನು ಉಷ್ಣವಲಯದ ಮಳೆಮಾರುತ ವಾತಾವರಣ ಎಂದು ಕರೆಯಲಾಗುತ್ತದೆ. ಇಲ್ಲಿ ಪರ್ವತಗಳು ಅದಾವ, ದಟ್ಟವಾದಂತಹ ಕಾಡುಗಳನ್ನು ಅದಾವ. ಕರಾವಳಿ ಇದ್ದಿದ್ದರಿಂದ ಈ ವಿಭಾಗದಲ್ಲಿದ್ದಂತ ಪ್ರದೇಶಕ್ಕೆ ನಾವು ಅಂದ್ರೆ ಈ ವಿಭಾಗದಲ್ಲಿನ ವಾಯುಗುಣವನ್ನು ನಾವು ಏನಂತ ಹೇಳ್ತೀವಿ? ಉಷ್ಣವಲಯದ ಮಳೆ ಮಾರುತ ವಾತಾವರಣ ಅಂತ ಕರಿತೀವಿ. ಉಷ್ಣವಲಯದ ಮಳೆ ಮಾರುತ ವಾತಾವರಣ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಹವಾಮಾನವು ತೀವ್ರ ಚಳಿ ಮತ್ತು ಸರಾಸರಿ ಉಷ್ಣವಲಯದಿಂದ ಕೂಡಿದೆ. ಹವಾಮಾನ ತೀವ್ರ ಚಳಿ ಮತ್ತು ಸರಾಸರಿ ಉಷ್ಣವಲಯದಿಂದ ಕೂಡಿರುತ್ತದೆ. ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳು ಒಣ ಹವಾಮಾನದಿಂದ ಕೂಡಿವೆ. ಮೈಸೂರು ಮತ್ತು ಮಂಡ್ಯ ಅಥವಾ ಮೈಸೂರು ಮತ್ತು ಮಂಡ್ಯ ಈ ಎರಡು ಜಿಲ್ಲೆಗಳು ಒಣ ಹವಾಮಾನದಿಂದ ಕೂಡ್ಯಾವ ಅಂತ ಹೇಳ್ತದೆ. ಇಲ್ಲಿ ಇದು ಮೈಸೂರು ವಿಭಾಗದ ಒಳಗೆ. ಈ ವಿಭಾಗದಲ್ಲಿ ಉಡುಪಿ ಅತಿ ಹೆಚ್ಚು ಮಳೆಯನ್ನು ಪಡೆದರೆ ಮಂಡ್ಯ ಜಿಲ್ಲೆಯು ಅತಿ ಕಡಿಮೆ ಮಳೆಯನ್ನು ಪಡೆಯುತ್ತದೆ. ಮೈಸೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಜಿಲ್ಲೆ ಯಾವ್ದ್ರೆ? ಅದು ಉಡುಪಿ. ಅತಿ ಕಡಿಮೆ ಮಳೆ ಪಡೆಯುವ ಮೈಸೂರು ವಿಭಾಗದ ಜಿಲ್ಲೆ ಯಾವುದು? ಅದು ಮಂಡ್ಯ. ನೆಕ್ಸ್ಟ್ ಏನ್ ನೋಡ್ರಿ, ಇಲ್ಲಿ ಬೆಳೆಯುವ ಮುಖ್ಯ ಕೃಷಿ ಬೆಳೆಗಳೆಂದರೆ ರಾಗಿ, ಭತ್ತ, ಉದ್ದು, ಹೆಸರು, ಹುರುಳಿಕಾಳು ಮತ್ತು ಜೋಳ. ರಾಗಿ, ಭತ್ತ, ಉದ್ದು, ಹೆಸರು, ಹುರುಳಿಕಾಳು ಮತ್ತು ಜೋಳಗಳು ಇಲ್ಲಿ ಬೆಳೆಯುವಂತ ಮುಖ್ಯ ಕೃಷಿ ಬೆಳೆಗಳಿವೆ. ಮತ್ತ ಇಲ್ಲಿ ಬೆಳೆಯುವ ವಾಣಿಜ್ಯ ಬೆಳೆಗಳು ಏನಂದ್ರ ಒಂದು ಕಾಫಿ, ಕಬ್ಬು, ತಂಬಾಕು, ಅಡಿಕೆ, ಏಲಕ್ಕಿ, ಕಿತ್ತಳೆ ಹಣ್ಣು, ಪೈನಾಪಲ್, ಗೋಡಂಬಿ. ಈ ಗೋಡಂಬಿ ಅತಿ ಹೆಚ್ಚು ಬೆಳೆಯುವುದು ದಕ್ಷಿಣ ಕನ್ನಡ. ಕಾಫಿ, ಗೋಡಂಬಿ. ಕಬ್ಬು ಕರ್ನಾಟಕದೊಳಗ ಬೆಳಗಾವಿ, ಮೈಸೂರು ವಿಭಾಗದೊಳಗ ಮಂಡ್ಯ. ತಂಬಾಕು ಅತಿ ಹೆಚ್ಚು ಮೈಸೂರು. ಉತ್ತರ ಕರ್ನಾಟಕದೊಳಗೆ ಅತಿ ಹೆಚ್ಚು ತಂಬಾಕು ಉತ್ಪಾದನೆ ಮಾಡುವ ಜಿಲ್ಲೆ ಯಾವುದು? ಅದು ಮೈಸೂರು. ಅಡಿಕೆ, ಏಲಕ್ಕಿ,
ಕಿತ್ತಳೆ ಹಣ್ಣು, ಪೈನಾಪಲ್, ಗೋಡಂಬಿ ಮುಂತಾದವು ಈ ವಿಭಾಗದಲ್ಲಿನ ಪ್ರಮುಖ ವಾಣಿಜ್ಯ ಬೆಳೆಗಳು ಆಗಿವೆ. ಭಾರತದಲ್ಲಿ ಕಾಫಿಯನ್ನು ಮೊದಲು ಚಿಕ್ಕಮಗಳೂರಿನಲ್ಲಿ ಬೆಳೆಯಲಾಯಿತು. ಅನೇಕ ಪ್ರದೇಶಗಳಲ್ಲಿ ವೀಳ್ಯದೆಲೆಗಳು ಕೂಡ ಬೆಳೆಯಲಾಗ್ತದೆ. ಭಾರತದೊಳಗ 1670ಕ್ಕೆ ಇಥೋಪಿಯಾ ದೇಶದಿಂದ ಒಬ್ಬ ಬಾಬಾ ಬುಡನ್ಗಿರಿ ಎಂಬ ಒಂದು ಮನುಷ್ಯ ಇರ್ತಾನ. ಆ ಮನುಷ್ಯ ಏನ್ ಮಾಡ್ತಾನಂದ್ರೆ ಯೇಮನ್ ದೇಶದಿಂದ, ಇಲ್ಲಿಂದ ಯೇಮನ್ ಎನ್ನುವ ದೇಶದಿಂದ ಬರೀ 7 ಬೀಜಗಳನ್ನು ತಂದು ಮಂಗಳೂರಿನ ಬಾಬಾ ಬುಡನ್ಗಿರಿ ಬೆಟ್ಟ ಐತಿ ಅಲ್ಲಿ ನೆಡ್ತಾನ. ಅಲ್ಲಿನೇ ಭಾರತದಲ್ಲಿ ಮೊದಲ ಬಾರಿಗೆ ಕಾಫಿಯನ್ನು ಉತ್ಪಾದನೆ ಮಾಡಕ್ಕ ಆರಂಭ ಯಾರ್ಯವನು ಇಥೋಪಿಯಾ ದೇಶದಿಂದ ಬಂದಂತ ಒಬ್ಬ ಮನುಷ್ಯ ಯೇಮನ್ ದೇಶದಿಂದ ತೆಗೆದುಕೊಂಡಂತ ಬೀಜಗಳು, ಕಾಫಿ ಬೀಜಗಳು ಎಷ್ಟು ಬೀಜ ತಂದಿದ್ದಾವ? ಬರೀ 7 ಬೀಜ ತಂದಿದ್ದಂತ. ಎಷ್ಟರೊಳಗ 1670ಕ್ಕೆ. ಇವನು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿದಂತ ಬಾಬಾ ಬುಡನ್ಗಿರಿ ಎಂಬ ಸ್ಥಳದೊಳಗ ಒಂದು ನೆಟ್ಟಿದ್ದ ಆ 7 ಬೀಜಗಳು. ಅಲ್ಲಿಂದನೇ ಮೊದಲವರೆಗೆ ಭಾರತ ದೇಶದಲ್ಲಿ ಕಾಫಿ ಉತ್ಪಾದನೆಗೆ ಆರಂಭ ಆಗ್ತದೆ ಅಂತ ಹೇಳಲಾಗ್ತದೆ. ನೆಕ್ಸ್ಟ್ ನೋಡ್ರಿ, ಈ ವಿಭಾಗವು ಅನೇಕ ದೊಡ್ಡ ಸಣ್ಣ ಪರ್ವತಗಳನ್ನು ಹೊಂದಿದೆ. ಅವುಗಳಲ್ಲಿ ಮುಖ್ಯವಾದದ್ದು ಸುಬ್ರಹ್ಮಣ್ಯ ಬೆಟ್ಟ, ಒಂದು ಹಿಮವದ ಗೋಪಾಲಸ್ವಾಮಿ ಬೆಟ್ಟ ಕಂಡುಬರುವುದು ಚಾಮರಾಜನಗರ, ಮಲೆ ಮಹದೇಶ್ವರ ಬೆಟ್ಟ ಚಾಮರಾಜನಗರ, ಬಿಳಿರಂಗನ ಬೆಟ್ಟ ಚಾಮರಾಜನಗರ, ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು, ಕೆಮ್ಮಣ್ಣಗುಂಡಿ ಚಿಕ್ಕಮಗಳೂರು, ಚಾಮುಂಡಿ ಬೆಟ್ಟ ಮೈಸೂರು, ಶ್ರವಣಬೆಳಗೊಳ ಹಾಸನ, ಚಂದ್ರಗಿರಿ ಹಾಸನ, ಇಂದ್ರಗಿರಿ ಹಾಸನ. ಇವಷ್ಟು ಕಂಡುಬರುವುದು ಮೈಸೂರು ವಿಭಾಗದಲ್ಲಿನೇ ಕಂಡುಬರ್ತಾವೆ. ನೆಕ್ಸ್ಟ್ ನೋಡ್ರಿ, ಮೈಸೂರು ವಿಭಾಗವು ವೈವಿಧ್ಯಕ್ಕೂ ಹೆಸರುವಾಸಿಯಾಗಿದೆ. ಜೀವ ವೈವಿಧ್ಯಕ್ಕೂ ಕೂಡ ಮೈಸೂರು ವಿಭಾಗ ಹೆಸರಾಗಿದೆ. ಇಲ್ಲಿ ಚಿರತೆ, ಕಾಡು ನಾಯಿ, ಜಿಂಕೆ, ನರಿ, ಕಾಡೆಮ್ಮೆ, ಹುಲಿ, ನಾಯಿ, ಚಿರತೆ, ಕಾಡು ನಾಯಿ, ಕಾಡೆಮ್ಮೆ, ನರಿ, ವಿವಿಧ ಬಗೆಯ ಹಾವುಗಳು ಮುಂತಾದ ವನ್ಯಮೃಗಗಳು ಇಲ್ಲಿನ ಅರಣ್ಯಗಳಲ್ಲಿ ವಾಸವಾಗಿವೆ. ಜೈವ ವೈವಿಧ್ಯಕ್ಕೂ ಮೈಸೂರು ವಿಭಾಗ ಹೆಸರಾಗಿದೆ. ಅಂದ್ರೆ ಹೆಸರಾಗಿದೆ. ಯಾವುದು? ಮೈಸೂರು ವಿಭಾಗ. ಇದರೊಳಗ ಜೈವ ವೈವಿಧ್ಯಕ್ಕೂ ಇಲ್ಲಿ ಕಾಡ್ನಾಯಿ, ಕಾಡೆಮ್ಮೆ, ಜಿಂಕೆ, ನರಿ, ಚಿರತೆ ಮತ್ತು ವಿವಿಧ ಬಗೆಯ ಹಾವುಗಳು ಕೂಡ ಈ ಮೈಸೂರು ವಿಭಾಗದಲ್ಲಿ ಕಂಡು ಬರ್ತವೆ. ಮೈಸೂರು ಜಿಲ್ಲೆಯ ಬನ್ನೂರು ತಳಿ ಟಗರಿಗೆ ಹೆಸರುವಾಸಿಯಾಗಿದೆ. ಬನ್ನೂರು ಟಗರ್ ಅಂತ ಕರಿತೀವಿ ನಾವು. ಈ ಬನ್ನೂರು ಟಗರು ಯಾವ ವಿಭಾಗಕ್ಕೆ ಸೇರಿದಂತ? ಅದು ಮೈಸೂರು ವಿಭಾಗಕ್ಕೆ, ಮೈಸೂರು ಜಿಲ್ಲೆಗೆ ಸೇರಿದೆ. ಇಲ್ಲಿ ಮೈಸೂರು ವಿಭಾಗದೊಳಗ ಮೈಸೂರು ಜಿಲ್ಲೆಗೆ ಸೇರಿದಂತ ಬನ್ನೂರು ಟಗರು ಎಲ್ಲಿ ಸೇರಿದಂತಂದ್ರ ಅದು ಮೈಸೂರಿಗೆ ಸೇರ್ಪಡೆಯಾಗಿದೆ. ಈ ವಿಭಾಗದ ಪ್ರಸಿದ್ಧ ನದಿಗಳು ಕಾವೇರಿ ನದಿ ಎಲ್ಲಿ ಹುಟ್ಟುತ್ತದೆ? ಕೊಡಗು. ಹೇಮಾವತಿ ನದಿ ಎಲ್ಲಿ ಹುಟ್ಟುತ್ತದೆ? ಚಿಕ್ಕಮಗಳೂರು. ಹಾರಂಗಿ ಜಲಾಶಯ ಕೊಡಗೊಳಗೆ ಕಂಡುಬರ್ತದೆ. ಕೊಡಗಿನಲ್ಲಿ ಕಂಡು ಬರ್ತದೆ ಹಾರಂಗಿ ಜಲಾಶಯ. ನೇತ್ರಾವತಿ ನದಿ ಚಿಕ್ಕಮಗಳೂರಿನಲ್ಲಿ. ಕುಮಾರಧಾರ, ಲಕ್ಕವಳ್ಳಿ ಜಲಪಾತ, ಚಿಕ್ಕಮಗಳೂರು ಲಕ್ಕವಳ್ಳಿ ಜಲಪಾತ ಯಾವ ನದಿಗೆ ಸಂಬಂಧಪಟ್ಟೈತಿ? ಇದು ಕುಮಾರಧಾರ ನದಿಗೆ ಸಂಬಂಧಪಟ್ಟ. ವೇದಾವತಿ ನದಿ ಚಿಕ್ಕಮಗಳೂರು. ಕಪಿಲಾ, ಯಗಚಿ, ಹಾಸನ ಜಿಲ್ಲೆ ಬೇಲೂರು ಯಗಚಿ ನದಿ ದಂಡೆ ಕಂಡು ಬರ್ತದೆ. ಹಾಸನ ಜಿಲ್ಲೆ ಬೇಲೂರಿನಲ್ಲಿ ಚೆನ್ನಕೇಶವ ದೇವಾಲಯ ಇದೆ. ಈ ಚೆನ್ನಕೇಶವ ದೇವಾಲಯನ ಏಕಕೂಟ ದೇವಾಲಯ ಅಂತ ಕೇಳ್ತೀವಿ. ಈ ಚೆನ್ನಕೇಶವ ದೇವಾಲಯ ನಿರ್ಮಾಣ ಮಾಡಿದವರು ಯಾರು? ಅವರೇ ವಿಷ್ಣುವರ್ಧನ. ಕಪಿಲಾ ನದಿ, ಯಗಚಿ ನದಿ, ಹೇಮಾವತಿ, ಹಾರಂಗಿ ನದಿ, ನೇತ್ರಾವತಿ, ಕುಮಾರಧಾರ, ಕಾವೇರಿ, ವೇದಾವತಿ ಇವೆಲ್ಲವೂ ಮೈಸೂರು ವಿಭಾಗದಲ್ಲಿ ಹರಿತವ. ಈ ನೇತ್ರಾವತಿ ನದಿಗೆ ಬಂಡಾಜೆ ಜಲಪಾತ ನಿರ್ಮಾಣವಾಗಿದೆ. ಬಂಡಾಜೆ ಜಲಪಾತ. ಈ ನೇತ್ರಾವತಿ ನದಿ ದಂಡೆ ಮೇಲೆ ಧರ್ಮಸ್ಥಳ ಕಂಡು ಬರ್ತದೆ. ಯಾವ್ದ್ರಿ? ಧರ್ಮಸ್ಥಳ ಕಂಡು ಬರುವಂತಹ ಅದು ಯಾವ ನದಿ ದಂಡೆ ಮೇಲೆ ಕೇಳಿದ್ರೆ ಅದು ನೇತ್ರಾವತಿ. ಬೇಲೂರಿನ ಚೆನ್ನಕೇಶವ ದೇವಾಲಯ ಕೇಳಿದ್ವಿ, ಆ ಬೇಲೂರು ಕಂಡು ಬರುವುದು ಯಗಚಿ ನದಿ ದಂಡೆ ಮೇಲೆ. ಈ ವೇದಾವತಿ ನದಿ ಹುಟ್ಟುವುದು ಚಿಕ್ಕಮಗಳೂರಿನಲ್ಲಿ, ಹೇಮಾವತಿ ಹುಟ್ಟುವುದು ಚಿಕ್ಕಮಗಳೂರಿನಲ್ಲಿ, ನೇತ್ರಾವತಿ ಹುಟ್ಟುವುದು ಚಿಕ್ಕಮಗಳೂರಿನಲ್ಲಿ. ಕುಮಾರಧಾರ ಜಲಪಾತ ಕೊಡಗಿನಲ್ಲಿ ಕಂಡು ಬರ್ತದ. ಕುಮಾರಧಾರ ಜಲಪಾತ ಲಕ್ಕವಳ್ಳಿ ಜಲಾಶಯ ಕಂಡು ಬರೋದು ಕುಮಾರಧಾರ ನದಿ ಮೇಲೆ. ಈ ಲಕ್ಕವಳ್ಳಿ ಜಲಾಶಯ ಕಂಡು ಬರೋದು ಚಿಕ್ಕಮಗಳೂರು. ನೆಕ್ಸ್ಟ್
ಅನೇಕ 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 ಪ್ರಸಿದ್ಧ ಜಲಪಾತಗಳು ಇವೆ. ಅವು ಗಗನ ಚುಕ್ಕಿ ಜಲಪಾತ, ಗಗನ ಚುಕ್ಕಿ ಮಂಡ್ಯ ಅಲ್ರಿ, ಮಂಡ್ಯ. ಬರಚುಕ್ಕಿ ಚಾಮರಾಜನಗರ. ಅಬ್ಬೆ ಜಲಪಾತ ಕೊಡಗು. ಇರುಪ್ಪು ಜಲಪಾತ ಇರುಪ್ಪು ಲಕ್ಷ್ಮಣ ತೀರ್ಥ. ಇರುಪ್ಪು ಜಲಪಾತ ಹೆಬ್ಬೆ ಜಲಪಾತ. ಹೆಬ್ಬೆ ಜಲಪಾತ ಕೊಡಗು. ಇರುಪ್ಪು ಜಲಪಾತ ಕೊಡಗು. ಅಬ್ಬೆ ಜಲಪಾತ ಕೊಡಗಿನಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ನೋಡ್ರಿ, ಈ ವಿಭಾಗದ ಜಿಲ್ಲೆಗಳಲ್ಲಿ ದೊರೆಯುವ ಮುಖ್ಯ ಖನಿಜಗಳೆಂದರೆ ಬಾಕ್ಸೈಟ್, ಫೆಲಸೈಟ್ ಮತ್ತು ಕ್ರೋಮೈಟ್. ಸುಣ್ಣದ ಕಲ್ಲು, ಗ್ರಾನೈಟ್, ಮ್ಯಾಂಗನೀಸ್. ಸುಣ್ಣದ ಕಲ್ಲು ಸಿಗ್ತದ, ಮ್ಯಾಂಗನೀಸ್ ಸಿಗ್ತದ, ಗ್ರಾನೈಟು ಸಿಗ್ತದ, ಕ್ರೋಮೈಟು ಸಿಗ್ತದ, ಫೆಲಸೈಟು ಸಿಗ್ತದ, ಬಾಕ್ಸೈಟು ಸಿಗ್ತದ. ನಿಮ್ಗೆ ಗೊತ್ತಿರಲಿ, ಇಡೀ ನಮ್ಮ ದೇಶದಲ್ಲಿಯೇ ಫೆಲಸೈಟ್ ನೋಡಿ, ಇಡೀ ನಮ್ಮ ದೇಶದಲ್ಲಿಯೇ ಫೆಲಸೈಟ್ ಅದಿರು ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ದೊರೆಯುತ್ತದೆ ಅಂತ ಹೇಳ್ತಾರೆ. ಇಡೀ ಭಾರತ ದೇಶದಲ್ಲಿ ನಾಳೆ ನಿಮ್ಗೆ ಪ್ರಶ್ನೆ ಏನ್ ಕೇಳ್ತಾನಂದ್ರ, ಭಾರತ ದೇಶದಲ್ಲಿ ಅತಿ ಹೆಚ್ಚಾಗಿ ಫೆಲಸೈಟ್ ಅದಿರು ಕಂಡು ಬರುವಂತಹ ಜಿಲ್ಲೆಗಳು ಯಾವ ಅಂತ ಕೇಳಿದಾಗ ಒಂದು ಜೈಪುರ್ ಕೊಟ್ಟಿರ್ತಾನ, ಜಬಲ್ಪುರ್ ಕೊಟ್ಟಿರ್ತಾನ, ಮೈಸೂರು ಕೊಟ್ಟಿರ್ತಾನ, ಒಂದು ಭೋಪಾಲ್ ಅಂತ ಕೊಟ್ಟಿರ್ತಾನೆ. ಯಾವ್ದು ಹಾಕ್ಬೇಕು ಅಲ್ಲಿ ಮೈಸೂರು ಅಂತ ಹಾಕ್ಬೇಕಂತ. ದಕ್ಷಿಣ ಕನ್ನಡ ಮತ್ತು ಉಡುಪಿಗಳು ಕರಾವಳಿ ಜಿಲ್ಲೆಗಳಾಗಿವೆ. ಯಾವಾಗಲೂ ದಕ್ಷಿಣ ಕನ್ನಡದಿಂದ ಉಡುಪಿ ಪ್ರತ್ಯೇಕವಾಗಿ ಜಿಲ್ಲೆ ಸ್ಥಾಪನೆ ಐತೆ. ಯಾವಾಗ? 1997. ಈ ಉಡುಪಿ ಮತ್ತು ದಕ್ಷಿಣ ಕನ್ನಡ, ಮೈಸೂರು ವಿಭಾಗದಲ್ಲಿ ಕಂಡುಬರುವಂತಹ ಪ್ರಮುಖ ಕರಾವಳಿ ಜಿಲ್ಲೆಗಳು ಅಂತ ಹೇಳ್ತೀವಿ. ಕೊಡಗು, ಚಿಕ್ಕಮಗಳೂರು, ಮೈಸೂರು ಜಿಲ್ಲೆಗಳು ಮರಗಳ ದಿಮ್ಮಿಗಳ ಮಾರಾಟದ ಕೇಂದ್ರಗಳಿವೆ. ಯಾವ? ಚಿಕ್ಕಮಗಳೂರು, ಮೈಸೂರು ಮತ್ತು ಕೊಡಗು. ಇಲ್ಲಿ ಎದಕ್ಕ ಯಾವುದರ ಕೇಂದ್ರ ಆಗಿದೆ ಅಂತಂದ್ರೆ ಮರಗಳ ದಿಮ್ಮಿಗಳ ಮಾರಾಟದ ಕೇಂದ್ರಗಳು. ಮರಗಳ ದಿಮ್ಮಿಗಳ ಮಾರಾಟದ ಕೇಂದ್ರಗಳು ಯಾವುವು? ಒಂದು ಕೊಡಗು, ಚಿಕ್ಕಮಗಳೂರು, ಮೈಸೂರು. ಇವು ಮರಗಳ ದಿಮ್ಮಿಗಳ ಮಾರಾಟ ಕೇಂದ್ರಗಳು ಆಗಿವೆ. ಬಂಡೀಪುರ, ನಾಗರಹೊಳೆ, ಮಲೈ ಮಹದೇಶ್ವರ ಬೆಟ್ಟ, ಪುಷ್ಪಗಿರಿ ಬೆಟ್ಟ ಮುಂತಾದವು ಪ್ರಸಿದ್ಧ ಅರಣ್ಯ ಪ್ರದೇಶಗಳಾಗಿವೆ. ಬಂಡೀಪುರ ಚಾಮರಾಜನಗರ, ಪುಷ್ಪಗಿರಿ ಚಾಮರಾಜನಗರ, ಮಲೈ ಮಹದೇಶ್ವರ ಚಾಮರಾಜನಗರ, ಪುಷ್ಪಗಿರಿ ಇದು ಕೊಡಗಿನಲ್ಲಿ ಕಂಡುಬರುತ್ತದೆ. ಎಲ್ರಿ ಪುಷ್ಪಗಿರಿ ಕಂಡುಬರೋದು ಕೊಡಗಿನಲ್ಲಿ. ಕೊಡಗು ಇವು ಮೂರು ಕಂಡು ಬರ್ತಾವ. ಚಾಮರಾಜನಗರ, ಚಾಮರಾಜನಗರ, ಚಾಮರಾಜನಗರ ಹಳೆಯ ಹೆಸರು ಅರಿಗುಟ. ಮೈಸೂರು ವಿಭಾಗದ ಜಿಲ್ಲೆಗಳು ಅನೇಕ ಬುಡಕಟ್ಟು ಸಮುದಾಯಗಳಿಗೆ ನೆಲೆಯಾಗಿದೆ. ಜೇನುಕುರುಬ ಅತಿ ಹೆಚ್ಚು ಜನಸಂಖ್ಯೆಯ ಬುಡಕಟ್ಟು ಸಮುದಾಯವಾಗಿದೆ. ಯಾವುದ್ರಿ? ಜೇನುಕುರುಬ. ಈ ಜೇನುಕುರುಬ ಮೈಸೂರು ವಿಭಾಗದಲ್ಲಿ ಕಂಡುಬರುವ ಅತಿ ಹೆಚ್ಚು ಸಮುದಾಯದ ಬುಡಕಟ್ಟು ಜನಾಂಗ. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಇವು ಹೆಚ್ಚಾಗಿ ನೆಲೆಸುತ್ತಾರೆ. ಮೈಸೂರು ಮತ್ತು ಚಾಮರಾಜನಗರ ಎಂಬ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಾಗಿ ಜೇನುಕುರುಬಗಳು ಬರ್ತವೆ. ಒಟ್ಟಾರೆಯಾಗಿ ಈ ಮೈಸೂರು ವಿಭಾಗದಲ್ಲಿ ಅತಿ ಹೆಚ್ಚಾಗಿ ಬರುವಂತಹ ಬುಡಕಟ್ಟು ಸಮುದಾಯ ಯಾವುದು ಅಂತ ಕೇಳಿದಾಗ ನಾವು ಯಾವ್ದು ಹೆಸರು ಹೇಳ್ಬೇಕು? ಅದು ಜೇನುಕುರುಬರು ಅಂತ ಹೇಳ್ಬೇಕು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕೊರಗ ಬುಡಕಟ್ಟು ಸಮುದಾಯವಿದೆ. ಕೊರಗ ಬುಡಕಟ್ಟು ಸಮುದಾಯ ಯಾಕಂದ್ರೆ ಬರ್ತದೆ? ಒಂದು ದಕ್ಷಿಣ ಕನ್ನಡ, ಒಂದು ಉಡುಪಿ. ಅತ್ಯಂತ ಹಿಂದುಳಿದ ಸಮುದಾಯ ಇದಾಗಿದೆ. ಕೊರಗ ಬುಡಕಟ್ಟು ದಕ್ಷಿಣ ಕನ್ನಡ, ಉಡುಪಿ ಇದು ಅತ್ಯಂತ ಹಿಂದುಳಿದ ಸಮುದಾಯ ಆಗಿದೆ. ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯವೆಂದರೆ ಮಲೆಕುಡಿಯರು. ಇನ್ನು ಇಲ್ಲಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಕೊರಗ ಅಂತ ಹೇಳ್ತೀವಿ. ಇದೇ ತರ ಇನ್ನೊಂದು ಕಂಡು ಬರ್ತದೆ. ಯಾವುದು ಅಂದ್ರೆ ಅಲ್ಲಿ ಮಲೆಕುಡಿಯರು ಕಂಡು ಬರ್ತದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ವಾಸಿಸುವ ಸೋಲಿಗರು ಮತ್ತೊಂದು ಬುಡಕಟ್ಟು ಸಮುದಾಯ. ಸೋಲಿಗರು ಕಂಡುಬರುವುದು ಮೈಸೂರು, ಚಾಮರಾಜನಗರ. ಮೈಸೂರು ಮತ್ತು ಚಾಮರಾಜನಗರಲ್ಲಿ ಕಂಡುಬರುವುದು ಜೇನುಕುರುಬ. ಬರೀ ಚಾಮರಾಜನಗರಲ್ಲಿ ಕಂಡುಬರುವುದು ಸೋಲಿಗರು. ಎರವರು, ಹಕ್ಕಿಪಿಕ್ಕಿಗಳು, ಹಲಸರು, ಮೇದರು ಮುಂತಾದ ಬುಡಕಟ್ಟು ಸಮುದಾಯಗಳು ಆಗಿವೆ. ರಾಜ್ಯದಲ್ಲಿರುವ 5 ಹುಲಿ ಸಂರಕ್ಷಣಾ ಧಾಮಗಳಲ್ಲಿ 3 ಮೈಸೂರು ವಿಭಾಗದಲ್ಲಿವೆ. ಒಂದು ಬಂಡೀಪುರ, ನಾಗರಹೊಳೆ, ಭದ್ರಾ. ಭದ್ರಾ ಹುಲಿ ಕಂಡುಬರೋದೆಲ್ಲಿ ಬರ್ತದ? ಚಿಕ್ಕಮಗಳೂರು. ನಾಗರಹೊಳೆ ಎಲ್ಲಿ? ಬಂಡೀಪುರ. ಬಂಡೀಪುರ, ನಾಗರಹೊಳೆ ಎರಡು ಕಂಡುಬರೋದು ಚಾಮರಾಜನಗರ. ಭದ್ರಾ ಹುಲಿ ಸಂರಕ್ಷಣಾ ಮೀಸಲು ಪ್ರದೇಶ ಇದು ಚಿಕ್ಕಮಗಳೂರಿನೊಳಗೆ ಕಂಡುಬರ್ತವೆ.
ಈ ಒಟ್ಟು ನಮ್ಮ ಕರ್ನಾಟಕದಲ್ಲಿನ 5 ಹುಲಿ ಸಂರಕ್ಷಣಾ ಧಾಮಗಳಲ್ಲಿ 3 ಕಂಡುಬರ್ತವೆ. ಅವು ಮೈಸೂರಿನೊಳಗೆ ಕಂಡುಬರ್ತವೆ. ಮೈಸೂರಿನ ವಿಭಾಗದೊಳಗೆ ಕಂಡುಬರ್ತವೆ. ಮೈಸೂರಿನಲ್ಲಿ ಕಂಡುಬರುವುದಿಲ್ಲ, ಮೈಸೂರು ವಿಭಾಗದೊಳಗೆ ಕಂಡುಬರ್ತವೆ. ಎಲ್ಲೆಲ್ಲಿ ಕಂಡುಬರ್ತವೆ ಅಂದ್ರೆ, ಒಂದು ಬಂಡೀಪುರ ಕಂಡುಬರೋದು, ಚಾಮರಾಜನಗರ. ನಾಗರಹೊಳೆ ಕಂಡುಬರೋದು ನಾಗರಹೊಳೆ ಕೊಡಗು ಕಂಡುಬರ್ತದೆ. ನಾಗರಹೊಳೆ ಇದು ಕೊಡಗು, ಮೈಸೂರು ಮತ್ತು ಚಾಮರಾಜನಗರ ಸೇರಿ ಕಂಡುಬರ್ತದೆ. ಭದ್ರಾ ಇದು ಚಿಕ್ಕಮಗಳೂರಿನಲ್ಲಿ ಕಂಡುಬರ್ತದೆ. ಮೈಸೂರು ವಿಭಾಗದಲ್ಲಿದೆ. ಮೈಸೂರು ವಿಭಾಗದಲ್ಲಿ ಏನಿದೆ? ಇದೇನು ಇಷ್ಟ ಇರಲಿ. ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ. ಅನೇಕ ಪಕ್ಷಿಧಾಮಗಳು ಮೈಸೂರು ವಿಭಾಗದಲ್ಲಿ ಇವೆ. ಅದರಲ್ಲಿ ಒಂದೇದು ರಂಗನತಿಟ್ಟು ಪಕ್ಷಿಧಾಮ. ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ ಎಲ್ಲಿ? ಇದು ಕೂಡ ಮಂಡ್ಯದಲ್ಲಿ ಕಂಡುಬರುತ್ತದೆ. ಪಕ್ಷಿಧಾಮಗಳು ಕೊಕ್ಕರೆಬೆಳ್ಳೂರು ಮತ್ತು ರಂಗನತಿಟ್ಟು ಪಕ್ಷಿಧಾಮ ಕಂಡುಬರುವುದು ಮಂಡ್ಯ. ಈ ರಂಗನತಿಟ್ಟು ಪಕ್ಷಿಧಾಮನೆ ಕರ್ನಾಟಕದಿಂದ ಆಯ್ಕೆಯಾದಂತಹ ಮೊದಲ ರಾಮಸರ್ ತಾಣ ಅಂತ ಹೇಳಿ. ಕರ್ನಾಟಕದಿಂದ ಸೇರ್ಪಡೆಗೊಂಡಂತ ಮೊದಲ ಸ್ಥಳ ಅಂದ್ರೆ ರಾಮಸರ್ಗೆ ಸೇರ್ಪಡೆಗೊಂಡಂತ ಮೊದಲ ಸ್ಥಳ ಯಾವುದು? ಅದು ರಂಗನತಿಟ್ಟು ಪಕ್ಷಿಧಾಮ. ಮೇಲುಕೋಟೆ ವನ್ಯಮೃಗಧಾಮ, ಕಾವೇರಿ ವನ್ಯಮೃಗಧಾಮ. ಮೇಲುಕೋಟೆ ಕಂಡುಬರೋದು ಮಂಡ್ಯ, ಕಾವೇರಿ ವನ್ಯಮೃಗಧಾಮ ಕೊಡಗು, ಮಲೆ ಮಹದೇಶ್ವರ ಚಾಮರಾಜನಗರ ವನ್ಯ ಪುಷ್ಪಗಿರಿ ವನ್ಯಮೃಗಧಾಮ ಕೊಡಗು ಮುಂತಾದವು ಮೈಸೂರು ವಿಭಾಗದಲ್ಲಿರುವ ಪ್ರಸಿದ್ಧ ವನ್ಯಮೃಗಧಾಮಗಳಾಗಿವೆ. ಮೈಸೂರು ವಿಭಾಗದಲ್ಲಿ ಕಂಡುಬರುವಂತಹ ಪ್ರಮುಖ ವನ್ಯಮೃಗಧಾಮಗಳು ಯಾವುವು? ಅದು ಒಂದು ಮೇಲುಕೋಟೆ ವನ್ಯಮೃಗಧಾಮ, ಕಾವೇರಿ ವನ್ಯಮೃಗಧಾಮ, ಮಲೆ ಮಹದೇಶ್ವರ ವನ್ಯಮೃಗಧಾಮ, ಪುಷ್ಪಗಿರಿ ವನ್ಯಮೃಗಧಾಮ ಮುಂತಾದವು ಈ ಮೈಸೂರು ವಿಭಾಗದಲ್ಲಿನ ಪ್ರಸಿದ್ಧ ವನ್ಯಮೃಗಧಾಮಗಳು ಆಗಿವೆ. ಮೈಸೂರು ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವಿದ್ದರೆ, ಚಾಮರಾಜನಗರ, ಕೊಡಗು, ಮೈಸೂರು ಜಿಲ್ಲೆಗಳಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ. ನೋಡ್ರಿ, ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಇದು ಬರೀ ಮೈಸೂರು ಅಷ್ಟೇ ಸೇರಿದ್ದಲ್ಲ, ಮೈಸೂರು ಮತ್ತು ಕೊಡಗು ಸೇರಿದೈತಿ. ಇಲ್ಲಿ ಕೊಡಗು ಅಂತ ಕೊಟ್ಟಿಲ್ಲ. ಸಾಮೂಹಿಕವಾಗಿ ಕೊಡಗು ಜಿಲ್ಲೆಗಳಿಗೂ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಸೇರಿಕೆ ಆಗಿದೆ ಅಂತ ಹೇಳ್ತೀವಿ. ಮತ್ತ ಚಾಮರಾಜನಗರ, ಕೊಡಗು, ಮೈಸೂರು. ಚಾಮರಾಜನಗರ, ಮೈಸೂರು, ಕೊಡಗು ಇದೆ. ಚಾಮರಾಜನಗರ, ಕೊಡಗು, ಮೈಸೂರು. ಚಾಮರಾಜನಗರ, ಮೈಸೂರು, ಕೊಡಗು ಜಿಲ್ಲೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವಿದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಕಂಡುಬರುವ ಜಿಲ್ಲೆಗಳು ಯಾವ್ಯಾವು? ಚಾಮರಾಜನಗರ, ಕೊಡಗು, ಮೈಸೂರು. ನೆಕ್ಸ್ಟ್ ನೋಡ್ರಿ, ಮೈಸೂರು ಜಿಲ್ಲೆಯು ರೇಷ್ಮೆ ಬೆಳೆಗೆ, ಕೊಡಗು, ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳು ಕಾಫಿ ತೋಟಗಳಿಗೆ. ಮೈಸೂರು ಸಂಬಂಧಪಟ್ಟಿದ್ದು ರೇಷ್ಮೆಕ್ಕ, ಕೊಡಗು, ಹಾಸನ, ಚಿಕ್ಕಮಗಳೂರು ಕಾಫಿಗೆ. ಮಂಡ್ಯ ಜಿಲ್ಲೆ ಕಬ್ಬು. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಗೋಡಂಬಿ, ಮೆಣಸು, ಏಲಕ್ಕಿ, ರಬ್ಬರ್ ಬೆಳೆದು ಪ್ರಸಿದ್ಧವಾಗಿದೆ. ಮೈಸೂರು ಸಂಬಂಧಪಟ್ಟಿದ್ದು ರೇಷ್ಮೆಕ್ಕ, ಕೊಡಗು, ಹಾಸನ, ಚಿಕ್ಕಮಗಳೂರು ಕಾಫಿಗೆ, ಉಡುಪಿ, ದಕ್ಷಿಣ ಕನ್ನಡ ಗೋಡಂಬಿ, ರಬ್ಬರ್, ಮೆಣಸು, ಏಲಕ್ಕಿಗೆ ಪ್ರಸಿದ್ಧ ಆಗಿವೆ. ದೇಶದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಕೊಡಗಿನಲ್ಲಿ ಬೆಳೆಯುತ್ತಾರೆ. ಎಲ್ಲಿ ಬೆಳೀತಾರೆ? ಕೊಡಗಿನೊಳಗ ಬೆಳೀತಾರೆ. ಈ ವಿಭಾಗದಲ್ಲಿ ಬೆಳೆಯುವ ಮುಖ್ಯ ಬೆಳೆಗಳೆಂದರೆ ಭತ್ತ, ರಾಗಿ, ಜೋಳ, ಅವರೆ, ಹೆಸರು, ಉದ್ದ ಮುಂತಾದವು ಅಂತ ಹಿಂದೆ ಹೇಳಿದ್ದೆ. ಈ ವಿಭಾಗದಲ್ಲಿನ ಕೃಷಿಗೆ 4 ಯೋಜನೆಗಳಿಂದ ನೀರಾವರಿ ದೊರೆಯುತ್ತದೆ. ಎಷ್ಟು ಯೋಜನೆಗಳಿಂದ ನೀರಾವರಿ ದೊರೆಯುತ್ತದೆ? ಮೈಸೂರು ವಿಭಾಗಕ್ಕೆ 4 ಯೋಜನೆಗಳಿಂದ ನೀರಾವರಿ ದೊರೆಯುತ್ತದೆ. ಅವುಗಳೆಂದರೆ, ಒಂದು ಕೃಷ್ಣರಾಜಸಾಗರ ಮಂಡ್ಯಕ್ಕೆ ಮೈಸೂರು ಕಂಡು, ಹಾರಂಗಿ, ಹೇಮಾವತಿ ಹಾಸನ, ಕಬಿನಿ ಜಲಾಶಯ ಮೈಸೂರು. ಕಬಿನಿ ಕಾವೇರಿಗೆ ಸಂಬಂಧಪಟ್ಟಿದ್ದು ಮೈಸೂರಿನಲ್ಲಿ ಒಂದು ಯೋಜನೆಯಾಗಿದೆ. ಒಟ್ಟು ಮೈಸೂರು ವಿಭಾಗಕ್ಕೆ 4 ಯೋಜನೆಗಳಿಂದ ನೀರಾವರಿ ದೊರೆಯುತ್ತದೆ. ಯಾವುದಕ್ಕ? ಕೃಷಿ. ಅನೇಕ ಕೃಷಿ ಫಾರಂಗಳು, ಕೃಷಿ ಕಾಲೇಜುಗಳು ಸ್ಥಾಪನೆ. ಕೃಷಿ ಫಾರಂಗಳು, ಕೃಷಿ ಕಾಲೇಜುಗಳನ್ನು ಸ್ಥಾಪಿಸಲಾಗಿದೆ. ಕೃಷಿ ಫಾರಂ, ಬಿಸಿ ಫಾರಂ ಕೇಳಿ ಮಂಡ್ಯ ಜಿಲ್ಲೆ ಇದು ಬಿಸಿ ಫಾರಂ, ಇದು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಮತ್ತು ಮೀನುಗಾರಿಕೆ ಕಾಲೇಜ್ ಕಂಡು ಬರ್ತದೆ ದಕ್ಷಿಣ ಕನ್ನಡದೊಳಗ. ಯಾವುದು? ಮೀನುಗಾರಿಕಾ ಕಾಲೇಜ್ ಕಂಡುಬರೋದು ದಕ್ಷಿಣ ಕನ್ನಡದೊಳಗ ಕಂಡುಬರ್ತದೆ. ನೆಕ್ಸ್ಟ್ ನೋಡ್ರಿ, ಈ ವಿಭಾಗದ ಮೈಸೂರು, ಮಂಗಳೂರು, ಹಾಸನ, ಚಿಕ್ಕಮಗಳೂರು, ಮೈಸೂರು, ಮಂಗಳೂರು,
ಹಾಸನ, ಚಿಕ್ಕಮಗಳೂರು, ಮಂಡ್ಯ, ಮಡಿಕೇರಿ ಮುಂತಾದವು ಕೈಗಾರಿಕಾ ಕೇಂದ್ರಗಳಾಗಿವೆ. ಯಾವ್ಯಾವ? ಮೈಸೂರು, ಮಂಡ್ಯ, ಮಂಗಳೂರು. ಮೈಸೂರು, ಮಂಡ್ಯ, ಮಂಗಳೂರು, ಹಾಸನ, ಚಿಕ್ಕಮಗಳೂರು, ಮಡಿಕೇರಿ. ಒಟ್ಟು ನಾಲ್ಕು ಅದ ನೋಡ್ರಿ. ಅಂದ್ರೆ ಮಡಿಕೇರಿ, ಅಂದ್ರೆ ಮೈಸೂರು, ಅಂದ್ರೆ ಮಂಗಳೂರು, ಅಂದ್ರೆ ಚಿಕ್ಕಮಗಳೂರು, ಅಂದ್ರೆ ಮತ್ತು ಮಂಡ್ಯ, ಹಾಸನ. ಇವು ಮುಂತಾದ ಕೈಗಾರಿಕಾ ಪ್ರದೇಶಗಳು ಆಗಿವೆ ಅಥವಾ ಕೈಗಾರಿಕಾ ಕೇಂದ್ರಗಳು ಆಗಿವೆ. ಇದಾದ ನಂತರ ಮಂಗಳೂರಿನ ಪೆಟ್ರೋಲಿಯಂ ಸಂಸ್ಕಾರ ಕಾರ್ಖಾನೆ ಇದೆ. ಮಂಗಳೂರಿನಲ್ಲಿ ಪೆಟ್ರೋಲಿಯಂ ಸಂಸ್ಕರಣಾ ಕಾರ್ಖಾನೆ ಮತ್ತು ಕ್ಯಾಂಪ್ಕೋ ಚಾಕೊಲೇಟ್ ಕಾರ್ಖಾನೆ. ಇದು ಎಲ್ಲಿ ಕಂಡು ಬರ್ತದೆ? ಕ್ಯಾಂಪ್ಕೋ ಪುತ್ತೂರಿನೊಳಗೆ ಕಂಡು ಬರ್ತದೆ. ಇದು ಚಾಕೊಲೇಟ್ ಕಾರ್ಖಾನೆ ಕಂಡು ಬರ್ತದೆ ಎಲ್ಲಿ? ಮಂಗಳೂರಿನ ಒಳಗೆ. ಮೈಸೂರು ನಗರವನ್ನು ಕಲೆಯ ತವರೂರು ಎಂದು ಹೇಳುತ್ತಾರೆ. ಯಾವ ತವರೂರು? ಕಲೆಯ ತವರೂರು ಎಂದು ಮೈಸೂರು ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಕರಾವಳಿ ಜಿಲ್ಲೆಗಳು ಯಕ್ಷಗಾನ ಬಯಲಾಟಕ್ಕೆ ಹೆಸರುವಾಸಿಯಾಗಿವೆ. ಯಕ್ಷಗಾನವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮನ್ನಣೆ ಗಳಿಸಿಕೊಂಡಿದೆ. ಕರಾವಳಿಯಲ್ಲಿ ಯಕ್ಷಗಾನ ಬಯಲಾಟಕ್ಕೆ ಹೆಸರುವಾಸಿಯಾಗಿದ್ದು, ಯಕ್ಷಗಾನ ಇದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡೆದಿದೆ ಅಥವಾ ಗಳಿಸಿಕೊಂಡಿದೆ. ಕೊಡವರು ಹುತ್ತರಿ ಹಬ್ಬ ಅಂತ ಹೇಳಿ ಕರಾವಳಿ ಜಿಲ್ಲೆಯಲ್ಲಿನ ಭೂತಾರಾಧನೆ, ಕಂಬಳ ಮುಂತಾದ ವಿಶಿಷ್ಟ ಜನಪ್ರಿಯ ಆಚರಣೆಗಳಾಗಿವೆ. ಕರಾವಳಿಯಲ್ಲಿ ಭೂತಾರಾಧನೆ ಮತ್ತು ಇನ್ನೊಂದು ನಾಗರಾಧನೆ ಅಂತ ಬರ್ತದೆ. ಇಲ್ಲಿ ಕಂಡು ಬರ್ತದೆ ಕರಾವಳಿ ಜಿಲ್ಲೆಗಳಿಗೆ ಕಂಡು ಬರ್ತದೆ. ಭೂತಾರಾಧನೆ, ಕಂಬಳ, ಇನ್ನೊಂದು ನಾಗರಾಧನೆ ಮುಂತಾದವು ವಿಶಿಷ್ಟ ಜನಪ್ರಿಯ ಆಚರಣೆಗಳು. ಎಲ್ಲಿ ಅಂದ್ರೆ ಅದು ಕರಾವಳಿ ಜಿಲ್ಲೆಗಳಲ್ಲಿ. ಹುತ್ತರಿ ಕುಣಿತ ಅಂದ್ರೆ ಹುತ್ತರಿ ಹಬ್ಬ, ಇದು ಕೊಡಗಿನಲ್ಲಿ. ನೆಕ್ಸ್ಟ್ ನೋಡ್ರಿ, ಮೈಸೂರು ನಗರದಲ್ಲಿ ಸರ್ಕಾರಿ ಅನುದಾನಿತ ನಾಟಕ ತಂಡ ರಂಗಾಯಣ ಸ್ಥಾಪನೆಯಾಗಿದೆ. ರಂಗಾಯಣ ಮೈಸೂರು, ರಂಗಶಂಕರ ಇದು ಬೆಂಗಳೂರು. ರಂಗಾಯಣ ಇದು ಮೈಸೂರು. ರಂಗಶಂಕರ ಕೇಳಿದ್ರೆ ಅದು ಬೆಂಗಳೂರು. ಅದು ರಂಗಾಯಣ ಇದು ಪ್ರತಿ ವರ್ಷ ಪೂರ್ತಿ ನಾಟಕಗಳನ್ನು ಸಿದ್ಧಪಡಿಸಿ ಪ್ರದರ್ಶಿಸುತ್ತದೆ. ನಾಟಕ ಮಾಡ್ತಾರೆ ಅಂದ್ರೆ ಅಲ್ಲಿ ಇಲ್ಲಿ ಸುತ್ತಿರ್ತಾರಲ್ಲ, ಅದೇ ರಂಗಾಯಣ ನಾಟಕ ತಂಡ. ಈ ನಾಟಕ ತಂಡ ಸ್ಥಾಪನೆಯಾಗಿದ್ದು ಮೈಸೂರಿನೊಳಗ. ಯಾವುದು? ರಂಗಾಯಣ. ಇದು ವರ್ಷ ಪೂರ್ತಿ ನಾಟಕಗಳನ್ನು ಸಿದ್ಧಪಡಿಸಿ ಪ್ರದರ್ಶನ ಮಾಡ್ಕೊತಿರ್ತಾರೆ. ಮೈಸೂರಿನಲ್ಲಿ ಬೃಹತ್ ಕಲಾಮಂದಿರವನ್ನು ಕಟ್ಟಲಾಗಿದೆ. ಬೃಹತ್ ಕಲಾಮಂದಿರ ಕಂಡು ಬರೋದು ಎಲ್ಲಿ ಅಂದ್ರೆ ಅದು ಮೈಸೂರಿನೊಳಗೆ ಕಂಡು ಬರುತ್ತೆ. ಮೈಸೂರಿನಲ್ಲಿ ಬೃಹತ್ ಕಲಾಮಂದಿರ ಕಟ್ಟಲಾಗಿದೆ. ನೆಕ್ಸ್ಟ್ ನೋಡ್ರಿ, ಹಾಸನದ ರಾಜಾರಾಮ್ ಇಂಗ್ಲಿಷ್ ನಲ್ಲಿ ಪ್ರಸಿದ್ಧ ಇಂಗ್ಲಿಷ್ ಕಾರರಾದಂತಹ ರಾಜಾರಾಮ್ ಅವರು ಸೇರಿದ ಯಾವ ಜಿಲ್ಲೆಗೆ ಅಂತ ಕೇಳಿದ್ರೆ ಹಾಸನ ಜಿಲ್ಲೆ. ಹಾಸನ ಜಿಲ್ಲೆಯಲ್ಲಿ ಎಸ್ ಎಲ್ ಭೈರಪ್ಪ ಅವರು ಕೂಡ ಇದೇ ಹಾಸನ ಜಿಲ್ಲೆಯಲ್ಲಿ ಹುಟ್ಟಿದ್ರು. ಆರ್.ಕೆ. ನಾರಾಯಣ್ ಅವರು ಮತ್ತೊಬ್ಬ ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಕಾರರು ಮೈಸೂರು ವಿಭಾಗಕ್ಕೆ ಸೇರಿದರು. ಯಾರೇ? ಆರ್.ಕೆ. ನಾರಾಯಣ್ ಅವರು ಮತ್ತೊಬ್ಬ ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಕಾರರು ಸೇರಿದ್ದು ಮೈಸೂರು ವಿಭಾಗಕ್ಕೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ವಿಜೇತ ಶಿವರಾಮ್ ಕಾರಂತ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದವರು. ಯಾರೇ? ಶಿವರಾಮ್ ಕಾರಂತ್ ಅವರ ಕೃತಿ ನಾಲ್ಕು ತಂತಿ. ಈ ಕೃತಿಗೆ ಅವರಿಗೆ 1977 ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತದೆ. ಯಾರಿಗೆ? ಶಿವರಾಮ್ ಕಾರಂತ್. ಇವರು ಸಂಬಂಧಪಟ್ಟಿದ್ದು ಯಾವ ಜಿಲ್ಲೆಕ? ದಕ್ಷಿಣ ಕನ್ನಡ ಜಿಲ್ಲೆಕ ಅಂತ ಗೊತ್ತಿರೋದು. ಇನ್ನೊಬ್ಬರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಶಿವರಾಮ್ ಕಾರಂತ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದವರು 2 ಸಲ ಆಗಿತ್ತು. ಓಕೆ, ನೆಕ್ಸ್ಟ್ ನೋಡ್ರಿ, ಜ್ಞಾನಪೀಠ ಪ್ರಶಸ್ತಿ ಶಿವರಾಮ್ ಕಾರಂತ್ ಇದು 3 ಸಲ ಆಗ್ಬಿಟ್ಟಿದೆ. ಫೀಲ್ಡ್ ಮಾರ್ಷಲ್ ಆದಂತಹ ಕೆ.ಎಂ. ಕಾರ್ಯಪ್ಪ, ಜನರಲ್ ಕೆ.ಎಸ್. ತಿಮ್ಮಯ್ಯ ಇವರು ರಾಷ್ಟ್ರಕ್ಕೆ ಕೀರ್ತಿ ತಂದ ಸೈನಿಕ ದಂಡಾಧಿಪತಿಗಳು. ಇವರು ಕೊಡಗು ಜಿಲ್ಲೆಗೆ ಸೇರಿದವರು. ಮಡಿಕೇರಿಯಲ್ಲಿ ತಿಮ್ಮಯ್ಯ ಮ್ಯೂಸಿಯಂ ಇದೆ. ಎಲ್ಲಿದೆ? ಮಡಿಕೇರಿ. ಫೀಲ್ಡ್ ಮಾರ್ಷಲ್ ಕೆ.ಎಂ. ಕಾರ್ಯಪ್ಪ ಮತ್ತು ಜನರಲ್ ಕೆ.ಎಸ್. ತಿಮ್ಮಯ್ಯ ಸಂಬಂಧಪಟ್ಟಿದ್ದು ಕರ್ನಾಟಕದ ಮೈಸೂರು ವಿಭಾಗದ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಿದ್ದು. ಈ ಮಡಿಕೇರಿ ಎಂಬಲ್ಲಿ ಜನರಲ್ ಕೆ.ಎಸ್. ತಿಮ್ಮಯ್ಯ ಅವರ ಒಂದು ಮ್ಯೂಸಿಯಂ ಕಂಡುಬರುತ್ತೆ.
ವಿಜ್ಞಾನಿಗಳಾದ ರಾಜಾರಾಮಣ್ಣ, ಯುವ ರಾವ್ ಅವರ ಸಾಧನೆ ಉಲ್ಲೇಖನೀಯ. ಸಾಮಾಜಿಕ ನ್ಯಾಯದ ಹರಿಕಾರಕ ದೇವರಾಜ ಅರಸರು ಈ ವಿಭಾಗಕ್ಕೆ ಸೇರಿದರು. ನೋಡ್ರಿ, ವಿಜ್ಞಾನಗಳ ರಾಜಾರಾಮಣ್ಣ ಇವರು ಇದೇ ಬೆಂಗಳೂರು ವಿಭಾಗಕ್ಕೆ ಸೇರಿದರು. ಯುವ ರಾವ್ ಅವರು ಇದೇ ಮೈಸೂರು ವಿಭಾಗ, ಸಾರಿ, ವಿಜ್ಞಾನಿಗಳಾದ ರಾಜಾರಾಮಣ್ಣ ಮೈಸೂರು ವಿಭಾಗ, ಯುವ ರಾವ್ ಅವರು ಮೈಸೂರು ವಿಭಾಗ, ಸಾಮಾಜಿಕ ನ್ಯಾಯದ ಹರಿಕಾರಕರಾದಂತಹ ದೇವರಾಜ ಅರಸರು ಕೂಡ ಇದೇ ಮೈಸೂರು ವಿಭಾಗಕ್ಕೆ ಸೇರಿದವರಾಗಿದ್ದಾರೆ. ನೆಕ್ಸ್ಟ್ ನೋಡ್ರಿ, ರಾಜಾರಾಮಣ್ಣ ಅವರು 1974ರ ಪೋಖ್ರಾನ್ ಅಣು ಪರೀಕ್ಷೆಯಲ್ಲಿ ಕಾರ್ಯನಿರ್ವಹಿಸಿದರು. ರಾಜಾರಾಮಣ್ಣನವರ ಮುಂದುವರೆದ ಭಾಗ ಎಲ್ಲಿ ಕಂಡುಬರ್ತದೆ ಅಂದ್ರೆ ಅದು ಮಧ್ಯಪ್ರದೇಶದ ಇಂದೋರ್ನಲ್ಲಿ ಕಂಡುಬರುತ್ತ. ಬಿ ಎಂ ಶ್ರೀ ಇವರನ್ನು ಕನ್ನಡದ ಕಣವ ಎಂದು ಗುರುತಿಸಲಾಗುತ್ತದೆ. ಇವರು ಸೇರಿದ್ದು ಮೈಸೂರು ವಿಭಾಗಕ್ಕೆ ಕನ್ನಡದ ಕಣವ ಬಿ.ಎಂ. ಶ್ರೀ. ಶತಮಾನೋತ್ಸವ ಕಂಡಿರುವ ಮೈಸೂರು ವಿಶ್ವವಿದ್ಯಾಲಯ ಸಾಮಾನ್ಯ ಶಕ 1916ರಲ್ಲಿ ಆರಂಭವಾಯಿತು. ಇದನ್ನು ಸ್ಥಾಪಿಸಿದವರು ಯಾರು? ವಿಶ್ವೇಶ್ವರಯ್ಯ, ಸರ್ ಎಂ ವಿಶ್ವೇಶ್ವರಯ್ಯ. ಇವರೇ 1955ಕ್ಕೆ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡ ಮೊದಲ ಕನ್ನಡಿಗ. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಅಥವಾ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುತ್ತಾರೆ. ಯಾವಾಗ? 1916. ಎಲ್ಲಿ? ಮೈಸೂರಿನೊಳಗೆ ಸ್ಥಾಪನೆ ಮಾಡಿದ್ದಾರೆ. ಈ ವಿಭಾಗದ ಪ್ರಮುಖ ಜಿಲ್ಲೆಯಾದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಕಂಡುಬರುತ್ತದೆ ಮತ್ತು ಮೀನುಗಾರಿಕಾ ಕಾಲೇಜ್ ಕಂಡುಬರುತ್ತದೆ. ಎಲ್ರಿ? ಇದೇ ದಕ್ಷಿಣ ಕನ್ನಡ ಅಥವಾ ಮೈಸೂರು ಜಿಲ್ಲೆಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಮತ್ತು ಮೀನುಗಾರಿಕಾ ಕಾಲೇಜ್ ಕಂಡುಬರುತ್ತದೆ. ಈ ಮಂಗಳೂರು ವಿಶ್ವವಿದ್ಯಾಲಯದ ಮೊದಲ ಕುಲಪತಿ ಯಾರಾಗಿದ್ರು ಅಂದ್ರೆ ಪಿ. ಶೇಖ್ ಅಲಿ ಅವರು ಆಗಿದ್ದರು. ಯಾರಾಗಿದ್ದರು? ಪಿ. ಶೇಖ್ ಅಲಿ ಅವರು ಆಗಿದ್ದರು. ಮೈಸೂರು ನಗರದಲ್ಲಿ ಆಹಾರ ಸಂಶೋಧನಾ ಸಂಸ್ಥೆ ಅಂದ್ರೆ CFTRI, ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಂಡುಬರೋದು ಎಲ್ಲಿ? ಅದು ಮೈಸೂರಿನೊಳಗೆ ಕಂಡುಬರುತ್ತದೆ. ಇದು ಸ್ಥಾಪನೆ ಆಗಿತ್ತು 1950 ಸ್ಥಾಪನೆಯಾಗಿತ್ತು ಮೈಸೂರಿನಲ್ಲಿ ಕಂಡುಬರುತ್ತದೆ. ಈ ವಿಭಾಗದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಧರ್ಮಸ್ಥಳ ಮತ್ತು ಮಣಿಪಾಲ ಸಂಸ್ಥೆಗಳ ಕೊಡುಗೆ ಗಮನೀಯವಾಗಿದೆ. ಶಿಕ್ಷಣ ಮಣಿಪಾಲ ಸಂಸ್ಥೆ ಎಲ್ಲಿ ಕಂಡುಬರುತ್ತದೆ? ಉಡುಪಿಯೊಳಗೆ ಕಂಡುಬರುತ್ತದೆ. ಉಡುಪಿ, ಧರ್ಮಸ್ಥಳ, ದಕ್ಷಿಣ ಕನ್ನಡ. ಇದು ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ಆರೋಗ್ಯ ಕ್ಷೇತ್ರದಲ್ಲಿ ಪ್ರಮುಖ ಕೊಡುಗೆಯನ್ನು ನೀಡಿವೆ. ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ಮೀನುಗಾರಿಕಾ ಕಾಲೇಜು ಮತ್ತು ವೇಣೂರು ಮತ್ತು ಗುಮ್ಮಟಗಿರಿಯಲ್ಲಿ ಬಾಹುಬಲಿ ವಿಗ್ರಹಗಳು ಕಂಡುಬರುತ್ತವೆ. ವೇಣೂರು ಮತ್ತು ಗುಮ್ಮಟಗಿರಿ. ವೇಣೂರು 20, ಇದು 35 ಅಡಿ. ಇಲ್ಲಿ ಬಾಹುಬಲಿ ವಿಗ್ರಹಗಳು ಕಂಡುಬರ್ತವೆ. ಎಲ್ಲಿ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮೀನುಗಾರಿಕಾ ಕಾಲೇಜು ಕಂಡುಬರ್ತವೆ. ಎಸ್ ಸರ್. ಮತ್ತೇನು ಕಂಡುಬರ್ತದೆ ದಕ್ಷಿಣ ಕನ್ನಡದೊಳಗಂದ್ರ ವೇಣೂರು ಮತ್ತು ಗುಮ್ಮಟಗಿರಿಯಲ್ಲಿ ಬಾಹುಬಲಿ ವಿಗ್ರಹಗಳು ಕಂಡು ಬರ್ತವೆ. ನೆಕ್ಸ್ಟ್ ನೋಡ್ರಿ, ದೇಶದ ಪ್ರಧಾನಮಂತ್ರಿಗಳಾಗಿದ್ದ ಶ್ರೀ H.D. ದೇವೇಗೌಡರು ಈ ವಿಭಾಗದ ಹಾಸನ ಜಿಲ್ಲೆಯವರು. ಹಾಸನ ಜಿಲ್ಲೆಯವರು ಯಾರು? ಇದು ಕ್ವಶನ್ ಕೇಳಿದ್ದ, ಕ್ವಶನ್ ಆಗಿದೆ. H.D. ದೇವೇಗೌಡರು ಸೇರಿದ ಯಾವ ಜಿಲ್ಲೆಗೆ ಅಂತ ಕೇಳಿದಾರೆ. ನಾವ್ ಯಾವ ಹೆಸರು ಹೇಳ್ಬೇಕು? ಹಾಸನ ಜಿಲ್ಲೆ ಅಂತ ಹೇಳ್ಬೇಕು. ಗುಮ್ಮಟೇಶ್ವರ ವಿಗ್ರಹ ಶ್ರವಣಬೆಳಗೊಳ ಹಾಸನದಲ್ಲಿದೆ. ಎಷ್ಟು ನೋಡ್ಬೇಕು? 17.6 ಮೀಟರ್ ಅಥವಾ 58.8 ಅಡಿ ಸೇರಿದಂತಹ ಈ ಶ್ರವಣಬೆಳಗೊಳ ಹಾಸನ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಗುಮ್ಮಟೇಶ್ವರ ವಿಗ್ರಹ ಶ್ರವಣಬೆಳಗೊಳದ್ದು ಹಾಸನ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇಲ್ಲಿ 298 ಸಾಮಾನ್ಯ ಪೂರ್ವ 298ರಲ್ಲಿ ಚಂದ್ರಗುಪ್ತ ಮೌರ್ಯನು ಮರಣ ಹೊಂದಿದ್ದ. ಶಲ್ಯಕನ ವೃತ್ತ ವಹಿಸಿಕೊಂಡು 298 ಸಾಮಾನ್ಯ ಪೂರ್ವ ಅಲ್ಲಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಮರಣ ಹೊಂದಿದ್ದ. ಮಂಡ್ಯ ಜಿಲ್ಲೆಯಲ್ಲೂ ಸಕ್ಕರೆಗೆ ಪ್ರಸಿದ್ಧಿಯಾಗಿದ್ದರೆ ಹಾಸನ ಚಿಕ್ಕಮಗಳೂರು ಕಾಫಿಗೆ ಪ್ರಸಿದ್ಧವಾಗಿದೆ. ಹಾಸನ, ಚಿಕ್ಕಮಗಳೂರು, ಕೊಡಗು ಈ ಜಿಲ್ಲೆಗಳು ಕಾಫಿಗೆ ಪ್ರಸಿದ್ಧವಾಗಿವೆ. ಮಂಡ್ಯ ಸಕ್ಕರೆಗೆ ಪ್ರಸಿದ್ಧ ಆಗಿದೆ. ಕರ್ನಾಟಕದಲ್ಲಿ ಮೊದಲು ಸಕ್ಕರೆ ಕಾರ್ಖಾನೆ ಮಂಡ್ಯದಲ್ಲಿ ಆರಂಭಿಸಲಾಯಿತು.
ಮಂಡ್ಯದಲ್ಲಿ ಆರಂಭ ಮಾಡಲಾಯಿತು. ಎಲ್ಲಿ? ಕರ್ನಾಟಕದಲ್ಲಿ ಮೊದಲ ಸಕ್ಕರೆ ಕಾರ್ಖಾನೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಆರಂಭ ಮಾಡಲಾಯಿತು. ಯಕ್ಷಗಾನ ಕಲೆಗೆ ಕರಾವಳಿ ಜಿಲ್ಲೆಗಳು ಪ್ರಸಿದ್ಧವಾಗಿದ್ದರೆ ಕಂಸಾಳೆ ಕುಣಿತಕ್ಕೆ ಚಾಮರಾಜನಗರ ಪ್ರಸಿದ್ಧವಾಗಿದೆ. ನೋಡ್ರಿ, ಯಕ್ಷಗಾನ ಪ್ರಸಿದ್ಧವಾಗಿದ್ದು ಕರಾವಳಿ ಜಿಲ್ಲೆಗಳಿಗೆ, ಆದ್ರೆ ಕಂಸಾಳೆ ಕುಣಿತ ಕಂಸಾಳೆ ಕುಣಿತ ಎನ್ನುವುದು ಚಾಮರಾಜನಗರ ಪ್ರಸಿದ್ಧವಾಗಿದೆ. ಸೋಮನಾಥಪುರ ದೇವಾಲಯ, ಬೇಲೂರು ಚೆನ್ನಕೇಶವ ದೇವಾಲಯ, ಮೊದಲಿಕೆ ವಿಗ್ರಹಗಳು, ಸೋಮನಾಥಪುರ, ಬೇಲೂರು ಚೆನ್ನಕೇಶವ ದೇವಾಲಯದ ಮೊದಲಿಕೆ ವಿಗ್ರಹಗಳು, ಗುಮ್ಮಟೇಶ್ವರ ಶ್ರವಣಬೆಳಗೊಳದ ಗುಮ್ಮಟೇಶ್ವರನ ಏಕಶಿಲಾ ವಿಗ್ರಹ, ಹಳೇಬೀಡು, ಮೂಡುಬಿದ್ರೆ ಮುಂತಾದ ವಿಶ್ವವಿಖ್ಯಾತ ಕಲಾಕುಸರಿ ಮೆರೆದಿರುವ ದೇವಾಲಯಗಳಿಗೆ ಹೆಸರುವಾಸಿಯಾಗಿವೆ. ಇಲ್ಲಿ ನಿಮಗೊಂದು ಇನ್ಫಾರ್ಮೇಶನ್. ಸೋಮನಾಥಪುರ ಕೇಶವ ದೇವಾಲಯ, ದೇವಾಲಯ, ಚೆನ್ನಕೇಶವ ದೇವಾಲಯ, ದೇವಾಲಯ ಮತ್ತ ಶ್ರವಣಬೆಳಗೊಳ ಗುಮ್ಮಟೇಶ್ವರ ಇಲ್ಲಿ 17.6 ಮೀಟರ್ 68.8 ಅಡಿ ಏಕಶಿಲಾ ವಿಗ್ರಹ. ಹಳೇಬೀಡು ಇದರ ಹೆಸರು ಇನ್ನೊಂದು ಯಾವುದು ಅಂತಂದ್ರೆ ದ್ವಾರ ಸಮುದ್ರ. ಮೂಡಬಿದ್ರೆ ಸಾವಿರ ಕಂಬಗಳ ಬಸದಿ ಕಂಡುಬರುವುದೆಲ್ಲಿ? ಮೂಡಬಿದ್ರೆ ಯಾವ ಜಿಲ್ಲೆ ಸೇರ್ಪಡೆಯಾಗಿದೆ? ಅದು ದಕ್ಷಿಣ ಕನ್ನಡಕ್ಕೆ ಸೇರಿಕೆಯಾಗಿದೆ ಅಥವಾ ಸೇರ್ಪಡೆಗೊಂಡಿದೆ ಅಥವಾ ಸೇರ್ಪಡೆಗೊಂಡಿದೆ ಅನ್ನೋದಕ್ಕಿಂತ ಈ ಮೂಡಬಿದ್ರೆ ಯಾವ ಜಿಲ್ಲೆಯಲ್ಲಿ ಇದು ಕಂಡುಬರುತ್ತೆ ಅಂತಂದ್ರೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ವಿಶ್ವವಿಖ್ಯಾತ ಮೆರೆದಿರುವ ದೇವಾಲಯಗಳು ಕೂಡ ಮೈಸೂರು ವಿಭಾಗದೊಳಗೆ ಕಂಡು ಬರ್ತವೆ. ಕಾವೇರಿ ನದಿಯು ನಮ್ಮ ರಾಜ್ಯದ ಜೀವಧಾರೆಯಾಗಿದೆ. ಇದು ಕೊಡಗು ಜಿಲ್ಲೆಯ ತಲಕಾವೇರಿಯ ಭಾಗಮಂಡಲ ಎಂಬಲ್ಲಿ ಉಗಮವಾಯಿತು. ಯಾವುದು? ಕಾವೇರಿ ನದಿ ಒಟ್ಟು 804 ಕಿಲೋಮೀಟರ್, ಕರ್ನಾಟಕದಲ್ಲಿ 420 ಕಿಲೋಮೀಟರ್ ಮತ್ತು ಕರಾವಳಿಯನ್ನು ಜೊತೆಗೂಡಿ 384 ಕಿಲೋಮೀಟರ್ ಹರಿತದೆ. ಮಂಗಳೂರಿನ ಕುದುಮಲ್ ರಂಗರಾವ್ ಅವರು ಅಸ್ಪೃಶ್ಯತೆ ನಿವಾರಣೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದರು. ಅಸ್ಪೃಶ್ಯತೆ ನಿವಾರಣೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದವರು ಯಾರು ಅಂತ ಕೇಳಿದ್ರೆ ಅವರು ಕುದುಮಲ್ ರಂಗರಾವ್. ಮಂಗಳೂರು ಜಿಲ್ಲೆಗೆ ಸೇರಿದಂತಹ ಕುದುಮಲ್ ರಂಗರಾವ್ ಅವರು ಅಸ್ಪೃಶ್ಯ ನಿವಾರಣೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದರು ಅಂತ ಇಷ್ಟಪಡ್ತೀನಿ. ನೋಡಿ, ತಗಡೂರು ರಾಮಚಂದ್ರ ಅವರು ಗಾಂಧೀಜಿ ಅನುಯಾಯಿಗಳಾಗಿದ್ದರು. ಗಾಂಧೀಜಿ ಈ ನೋಡಿ ಪ್ರಶ್ನೆ ಏನ್ ಕೇಳ್ತಾರೆ ನಾಳೆ, ತಗಡೂರು ರಾಮಚಂದ್ರರು ಇವರು ಯಾರ ಅನುಯಾಯಿಗಳಾಗಿದ್ದರು ಅಂತ ಕೇಳಿದಾಗ ಯಾರು? ಅವರು ಗಾಂಧೀಜಿಯವರ ಅನುಯಾಯಿಯಾಗಿದ್ದರು. ಇವರು ಕೂಡ ಅಸ್ಪೃಶ್ಯತೆಯ ನಿವಾರಣೆಗಾಗಿ ಹೋರಾಟ ಮಾಡಿದರು. ಅಸ್ಪೃಶ್ಯತೆಗಾಗಿ ಹೋರಾಟ ಮಾಡಿದವರು ಯಾರಿದ್ದಾರೆ? ಮಂಗಳೂರಿನ ರಂಗರಾವ್, ಇನ್ನೊಬ್ಬರು ತಗಡೂರು ರಾಮಚಂದ್ರರಾವ್. ಈ ತಗಡೂರು ರಾಮಚಂದ್ರರಾವ್ ಯಾರ ಅನುಯಾಯಿ ಆಗಿದ್ರು ಅಂತ ಕೇಳಿದ್ರು ಅವರು ಗಾಂಧೀಜಿಯವರ ಅನುಯಾಯಿ ಆಗಿದ್ದರು. ದಂಡಿ ಸತ್ಯಾಗ್ರಹಕ್ಕೆ ಸಕ್ರಿಯವಾಗಿ ಭಾಗವಹಿಸಿದ ಕರ್ನಾಟಕದ ಸದಾಶಿವ ಕಾರ್ನಾಡ್ ಮೈಸೂರು ವಿಭಾಗಕ್ಕೆ ಸೇರಿದವರು. ಇದು ಪ್ರಶ್ನೆ ಹಿಂಗ್ ಕೇಳ್ಯಾನ, PSI ಕೇಳ್ಯಾನ, PC ಕೇಳ್ಯಾನ, SDA, FD, KPSC ಕೇಳ್ಯಾನ. ಏನ್ ಕೇಳ್ಯಾನ ಅಂತಂದ್ರ ಈ ದಂಡಿ ಸತ್ಯಾಗ್ರಹದಲ್ಲಿ ಕರ್ನಾಟಕದಿಂದ ಸಕ್ರಿಯವಾಗಿ ಭಾಗವಹಿಸಿದ ವ್ಯಕ್ತಿ ಯಾರು ಅಂತ ಕೇಳಿದಾಗ ಯಾರ ಹೆಸರು ಹೇಳ್ತಾನ? ಸದಾಶಿವ ಕಾರ್ನಾಡ್ ಅವರ ಹೆಸರು ಹೇಳ್ಬೇಕು. ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು ಕೂಡ ಮೈಸೂರು ವಿಭಾಗಕ್ಕೆ ಸೇರಿದ ಇವರು ದಕ್ಷಿಣ ಕನ್ನಡ ಜಿಲ್ಲೆಯವರು. ಇವರು ಕರ್ನಾಟಕದ ಮೊದಲ ಮಹಿಳಾ ಸಚಿವರಾಗಿದ್ದರು. ಕಮಲಾದೇವಿ ಚಟ್ಟೋಪಾಧ್ಯಾಯ ಇವರು ಯಾವ ವಿಭಾಗದ ಸಚಿವರಾಗಿದ್ದರು ಅಂದ್ರೆ ಅವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದರು. ಯಾರು? ಕಮಲಾದೇವಿ ಚಟ್ಟೋಪಾಧ್ಯಾಯ. ಮೈಸೂರಿನ ದಸರಾ ಉತ್ಸವವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪ್ರಿಯವಾದ ಉತ್ಸವವಾಗಿದೆ. ಯಾವುದು? ಮೈಸೂರಿನ ದಸರಾ ಉತ್ಸವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪ್ರಿಯವಾದಂತಹ ಉತ್ಸವವಾಗಿದೆ. ಇದನ್ನು ಆರಂಭಿಸಿದರು ರಾಜ ಒಡೆಯರು. ಈ ಮೈಸೂರು ದಸರಾದಲ್ಲ, ಇದಕ್ಕ ಕರ್ನಾಟಕದ ನಾಡ ಹಬ್ಬವನ್ನಾಗಿ ಮಾಡಿದವರು ಯಾರು ಅಂತಂದ್ರೆ ಅವರು ಆಲೂರು ವೆಂಕಟರಾಯ್ ಅವರು ಏನ್ ಮಾಡ್ತಾರೆ? ಇದು ಕರ್ನಾಟಕದ ನಾಡ ಹಬ್ಬವನ್ನಾಗಿ ಮಾಡಿರ್ತಾರೆ.
ನೆಕ್ಸ್ಟ್ ನೋಡ್ರಿ ಇಲ್ಲಿ ನಿಮ್ಮ ಇಲ್ಲಿ ನಿಮ್ದು ಮೈಸೂರು ವಿಭಾಗಕ್ಕೆ ಸೇರಿದ ಪ್ರಮುಖ ಅಂದ್ರೆ ಇಂಪಾರ್ಟೆಂಟ್ ಚಾಪ್ಟರ್ ಮುಗಿತು. ಇದಾದ ನಂತರ ಕಲಬುರಗಿ ವಿಭಾಗ ಆದ ನಂತರ ಕಲಬುರಗಿಯರು ಬರ್ತದೆ, ಇಲ್ಲಾಂದ್ರೆ ಬೆಳಗಾವಿ ವಿಭಾಗ ಬರ್ತದೆ. ಇದು ನೆಕ್ಸ್ಟ್ ಕ್ಲಾಸಿನ ಇದ್ರ ಬಗ್ಗೆ ತರಗತಿ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಏನ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಒಂದು ವೇಳೆ ನಮ್ಗೆ ಈ ಕ್ಲಾಸ್ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರ ಈ ಕ್ಲಾಸ್ ಅಥವಾ ಈ ತರಗತಿಯನ್ನು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರು ಮಾಡುತ್ತಿರುವ ನಿಮ್ಮ ಸ್ನೇಹಿತನಿಗೆ ಕಳಿಸುವುದರ ಮೂಲಕ ಅವನಿಗೆ ಬೆಂಬಲವನ್ನು ನೀಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಮಗದೊಮ್ಮೆ ನಮಸ್ಕಾರ. ಬಾಯ್.